ವಿದ್ವಾಂಸರಾದ ಡಾಕ್ಟರ್ ವಸಂತ್ ಭಟ್ ಅವರು ಮುಹೂರ್ತ ವಿವರಣೆಯನ್ನು ನಿರ್ವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರವಿಶ್ಯ ಭವತಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸುರಾಸುರ ಸೇವಿತ ಪಾದ ಪಂಕಜ ಕರೆ ವಿರಾಜತ್ಕಮನೀಯ ಪುಸ್ತಕ ವಿರಿಂಚಿ ಪತ್ನಿ ಕಮಲಾಸನಸ್ಥಿತ ಸರಸ್ವತೀ ನೃತ್ಯತು ವಾಚಿ ಮೇ ಸದಾ. ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಗುರುವರೇಣ್ಯರಿಗೆ ನತಿತತಿಯನ್ನು ಸಮರ್ಪಣೆ ಮಾಡ್ತಾ ವಿದ್ವಾಂಸರಿಗೂ ಹಾಗೂ ಸಭಾಸದರಿಗೂ ಸರ್ವ ಶ್ರೋತೃಗಳಿಗೂ ನಮಸ್ಕಾರವನ್ನು ಮಾಡ್ತಾ, ಇವತ್ತು ನಮ್ಮ ಯಾವ ಧಾರ್ಮಿಕ ಚಿಂತನ ಗೋಷ್ಠಿ ಏನಿದೆ, ಇಲ್ಲಿ ನನಗೆ ನೀಡಲ್ಪಟ್ಟಂತಹ ಯಾವ ಮುಹೂರ್ತ ಎಂಬ ವಿಷಯ ಏನಿದೆ, ಅದರ ಬಗ್ಗೆ ನನಗೆ ತಿಳಿದಂತೆ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂಭಾಗದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ಲೋಕದಲ್ಲಿ ನಾವು ಎರಡರ ಮಧ್ಯದಲ್ಲಿ ಬದುಕುತ್ತಾ ಇದ್ದೀವಿ. ಒಂದು ದೇಶ, ಇನ್ನೊಂದು ಕಾಲ. ಒಂದು ಭೌತಿಕವಾದ್ದು, ಅದನ್ನು ದೇಶ ಎಂಬುದಾಗಿ ಹೇಳ್ತೇವೆ. ನಮ್ಮ ದೇಹವು ದೇಶದ ಪಂಚಭೂತಗಳ ಒಂದು ಭಾಗ. ಅದನ್ನು ಅತೀತವಾಗಿ ಕಣ್ಣಿಗೆ ಕಾಣದೇ ಇರುವಂಥ ಇನ್ನೊಂದು ವಿಷಯ ಇದೆ, ಅದನ್ನು ಕಾಲ ಎಂಬುದಾಗಿ ಹೇಳ್ತೇವೆ. ದೇಶ ಕಾಲದ ಸಮ್ಮಿಳನ ಏನಿದೆ, ಅದೇ ನಮ್ಮ ಜೀವನ. ಯಾವ ಕಾಲವು ಕೊನೆಯಾದಾಗ ಈ ದೇಶದ ಕೊನೆಯಾಗುತ್ತೋ, ಯಾವಾಗ ಈ ದೇಶದಲ್ಲಿ ಈ ದೇಹ ಕಾಣಿಸಿಕೊಳ್ಳುತ್ತೋ, ಅದರ ಮಧ್ಯದ ಅಂತರವನ್ನು ಜೀವನ ಅಂತ ಹೇಳ್ತೇವೋ, ಅದರ ಪರಿಪೂರ್ಣತೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ಯಾವ ದೇಶಕಾಲದ ಸ್ವರೂಪದಲ್ಲಿ ಅವ್ಯಕ್ತ ಪರಬ್ರಹ್ಮ ಈ ವ್ಯಕ್ತವಾಗಿ ಮಾಯಾ ಸ್ವರೂಪದಲ್ಲಿ ಅಥವಾ ಕಾಣಿಸಿಕೊಂಡು ಪೃಥಿವಿಯಾದಿ ಪಂಚಭೂತ ಸ್ವರೂಪಗಳಲ್ಲಿ ಆ ರೀತಿಯಲ್ಲಿ ಆ ಕಾಲವನ್ನು ದೇಶವನ್ನು ತಿಳ್ಕೊಳ್ಳುವಂಥದ್ದೇನಿದೆ, ಅದೇ ಮುಹೂರ್ತ. ಕಾಲದ ಬಗ್ಗೆ, ಕಾಲದ ಅನುಭೂತಿಯ ಬಗ್ಗೆ, ಅದನ್ನು ಉಪಯೋಗಿಸಿಕೊಳ್ಳುವಂತಹ ಬಗ್ಗೆ ಇರುವಂಥ ಜ್ಞಾನವನ್ನು ನಾವು ಮುಹೂರ್ತ ಅಂತ ಎಂಬುದಾಗಿ ಹೇಳಬಹುದು. ಯಸ್ಯಾಸಂಧರಣಿ ಜಲಾಗ್ನಿಪವನ ವ್ಯೋಮಾರ್ಕ ಚಂದ್ರಾದಯ ವಿಖ್ಯಾತಾಸ್ತನವೋಷ್ಟಥ ಪರಿಣತ ನಾಣ್ಯತ್ವಥೋ ವರ್ತತೆ. ಈ ಲೋಕದಲ್ಲಿ ಬ್ರಹ್ಮಾಂಡದಲ್ಲಿ ಇರುವಂಥದ್ದು ಏನಿದ್ರೆ ಅದೆಲ್ಲ ಭಗವಂತನ ವಿಭೂತಿಯಾದೋ, ಅವನ ವಿವರ್ತವಾದದಿಂದ ಕಾಣುವಂತಹ ಎಲ್ಲ ಬ್ರಹ್ಮಾಂಡದಲ್ಲಿ ಕಾಣುವಂತಹ ಜ್ಯೋತಿಷ್ಯ ನಕ್ಷತ್ರಗಳು, ಕಾಂತಿಯುತವಾದಂಥದ್ದು, ಹಾಗೂ ಈ ಭೂಮಿ, ಆ ಭೂಮಿಯ ಮೇಲಿರುವಂತಹ ನಾನು, ಇಷ್ಟು ಮಾತ್ರ. ಇದೆಲ್ಲ ವಿವರ್ತವಾದದಿಂದ ಬಂದಂತೂ ಭಗವಂತನಿಂದ ಬಂದದ್ದು, ನಾಣ್ಯತ್ವತೋ ವರ್ತತೆ. ಅದರಿಂದ ಹೊರತಾಗಿ ಬೇರೇನು ಇಲ್ಲ. ಹಾಗಾದರೆ ಇದನ್ನೇ ತಿಳ್ಕೊಂಡು ನಾವು ಇದರ ಮೂಲವಾದಂತಹ ಭಗವಂತನನ್ನು ಹೇಗೆ ತಿಳ್ಕೊಳ್ಬಹುದು ಅಂತ ಏನು ಹೇಳುತ್ತೋ, ಅದು ಮುಖ್ಯವಾದ ಉದ್ದೇಶ. ಕಾಲದ ಅರಿವು ಜ್ಯೋತಿಷದ್ದು ಸಹ ಆಗಿದೆ. ಅದರಿಂದ ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಕಾಲ ಪಾತ್ತಂಚ ಮಂತಶ್ಚ ಶ್ರದ್ಧಾ ಹಿ ಶುಚಿರೇವಚ ವಿನಯ ತತ್ಸಕಲಂ ಕರ್ಮ ಅತತ್ಸದ್ಭಿರ್ನಿಗದ್ಯತೆ. ಯಾವನು ಕಾಲವನ್ನು, ಪಾತ್ರವನ್ನು, ಮಂತ್ರವನ್ನು ತಿಳಿದಿಲ್ವೋ, ಕಾಲ ಪಾತ್ರಂಚ ಮಂತಶ್ಚ, ಅದಕ್ಕೆ ಶ್ರದ್ಧಾ ಹಿ ಶುಚಿರೇವಚ, ಅದಕ್ಕೆ ಕನೆಕ್ಟಿವಿಟಿ ಇಲ್ವೋ, ಅದಕ್ಕೆ ಅವನು ಸಂಬಂಧವನ್ನು ಪಡೆದಿಲ್ವೋ, ಸಂಬಂಧ ಪಡೆಯುವಂಥದ್ದೇ ಶ್ರದ್ಧಾ. ಶ್ರದ್ಧಾ ಹಿ ಶುಚಿರೇವಚ, ಯಾವುದಲ್ಲಿ ಪಾವಿತ್ರ್ಯತೆ ಇಲ್ಲವೋ, ವಿನಯತತ್ ಸಕಲಂ ಕರ್ಮ, ಈ ಎಲ್ಲ ವಿಷಯಗಳು ಇಲ್ಲದೆ ಇದ್ರೆ ಆ ಕರ್ಮವನ್ನು ಅಸತ್ ಎಂಬುದಾಗಿ ಹೇಳ್ತೇವೆ. ಅಥತ್ ಸದ್ಭಿರ್ನಿಗದ್ಯತೆ, ಹೇಳಿದವರು ಸತ್ಪುರುಷರು. ಸತ್ಪುರುಷರು ಹೇಳ್ತಾರೆ, ಇದು ಇಲ್ಲದಿದ್ರೆ ಅದೆಲ್ಲ ಅಸತ್, ಅದು ಬ್ರಹ್ಮವಲ್ಲ. ಸತ್ ಆಗಬೇಕಾದ್ರೆ, ಅದು ಬ್ರಹ್ಮವಾಗಬೇಕಾದ್ರೆ ಅದು ಹೇಗಿರಬೇಕು ಅಂತ ಕೇಳಿದರೆ ಎಲ್ಲ ಶಾಸ್ತ್ರೀಯವಾಗಿ ಇರಬೇಕು. ಈ ರೀತಿಯಲ್ಲಿ ನಾವು ಲೋಕವನ್ನು, ಕಾಲವನ್ನು ತಿಳ್ಕೊಳ್ಳಬೇಕು ಎಂಬುದಾಗಿ. ಹೇಗೆ ನಾವು ಕಾಲವನ್ನು ತಿಳ್ಕೊಳ್ತೇವೆ ಎಂಬುದಾಗಿ ಕೇಳಿದರೆ,
ನಮಗೆ ವೇದಗಳಿಂದ ಶಾಸ್ತ್ರಗಳಿಂದ ಅದೆಲ್ಲ ತಿಳಿದ್ರೂ ಸಹ ಯಾವ ಜ್ಯೋತಿಷ ಶಾಸ್ತ್ರ ಏನಿದೆ ಅದು ನಮಗೆ ಹೆಚ್ಚು ಅರಿವನ್ನು ಕೊಡುತ್ತದೆ. ಹೇಗೆ ಕೊಡುತ್ತೆ ಕೇಳಿದ್ರೆ, ಸೂರ್ಯ ಆತ್ಮ ಜಗತಸ್ಥಸ್ಥುಶ್ಚ, ನಾವು ತಿಳಿಯಬೇಕಾದ್ದು ಹಾಗೂ ಆ ಮಾರ್ಗ ನಯನ, ವೇದಾಂಗವಾದಂತಹ ನಯನ ಸ್ಥಾನದಲ್ಲಿರುವ ಚಕ್ಷು ಸ್ಥಾನದಲ್ಲಿರುವಂತಹ ಕಾಲದ ಅರಿವು, ದೇಶದ ಅರಿವನ್ನು ಉಂಟು ಮಾಡುವ ಶಾಸ್ತ್ರವನ್ನೇ ಜ್ಯೋತಿಷ ಎಂಬುದಾಗಿ ಹೇಳ್ತೇವೆ. ಆ ಜ್ಯೋತಿಷದ ಮೂಲಕ ನಾವು ತಿಳ್ಕೊಂಡ್ರೆ ಮಾತ್ರ ಭಗವಂತನ ಅರಿವು ಉಂಟಾಗತ್ತೆ, ಅಥವಾ ಭಗವಂತನ ವಿಭೂತಿ ಈ ಕಾಲಚಕ್ರದಲ್ಲಿ ಅಥವಾ ನಕ್ಷತ್ರ ಚಕ್ರದಲ್ಲಿ ಅಥವಾ ಕಾಲ ಸ್ವರೂಪದಲ್ಲಿ ಹೇಗೆ ಒಳ್ಳೆಯದನ್ನು ಮಾಡುತ್ತೋ, ಅಥವಾ ಭಗವಂತನ ಆ ವಿಭೂತಿ ಇಲ್ಲದೆ ಇರುವಂತಹ ಅಪವಿತ್ರವಾದ ಕಾಲಗಳು ಏನಿದ್ರೆ ಅದನ್ನು ನಾವು ಹೇಗೆ ತ್ಯಾಜ್ಯ ಮಾಡಬೇಕು, ಯಾವುದನ್ನು ಪಡಿಬೇಕು ಎಂಬ ಎಲ್ಲ ವಿಷಯವನ್ನು ಹೇಳುವಂತಹ ಶಾಸ್ತ್ರವನ್ನು ಜ್ಯೋತಿಷ ಎಂಬುದಾಗಿ ಹೇಳ್ತಾರೆ. ಹೇಗೆ ಜ್ಞಾನಿಗಳು ಅದನ್ನೆಲ್ಲ ಹಿಂದೆ ಋಷಿಗಳು ತಿಳ್ಕೊಂಡ್ರು ಹೇಳಿದ್ರೆ, ವೇದ ಹೇಳುತ್ತೆ, ಚಿತ್ರಂಚಕ್ಷುರಿತೀಹ ಕುತ್ಸಋಷಿಣ ಯೋ ವಿಸ್ಮಿತೇನ ಸ್ತುತಃ ಯಶ್ಚಾತ್ಮ ಜಗತಶ್ಚ ತಸ್ಥುಷ ಉರು ಜ್ಯೋತಿಶ್ಚ ಯೋಗೀಯತೆ ಮಿತ್ರೋಸೌ ವರುಣೋಪಿ ಕಾಲವಶತಃ ಸದ್ವಾದಶಾತ್ಮಾರವಿಃ ಕುರ್ಯಾನ್ ಮಂಗಲ ಮುತ್ಯುಜಾಂಚ ಇಜತಾಂ ಶ್ರೀವೇದ ನಾರಾಯಣ. ಭಗವಂತ ತನ್ನ ವಿಭೂತಿಯಿಂದ ಹೇಗೆ ಈ ಲೋಕವನ್ನು ಸೃಷ್ಟಿಸಿ ಅದರಲ್ಲಿ ನಮಗೆ ಮೋಕ್ಷವನ್ನು ಕೊಡುತ್ತಾನೆ, ಅನುಭೂತಿಯನ್ನು ಕೊಡುತ್ತಾನೆ, ಹೇಗೆ ನಾವು ಭಗವಂತನೇ ಆಗಬೇಕು ಅಂತ ಹೇಳುವ ವಿಷಯವನ್ನು ಕುತ್ಸ ಹೇಳುವಂತಹ ಮಹರ್ಷಿ ಆ ಸೂರ್ಯನನ್ನು ನೋಡಿ ಅವನು ಒಂದು ಆಕಾಶ ಕಾಯ ಅಂತ ತಿಳ್ಕೊಳ್ಳಿಲ್ಲ. ಈ ಬ್ರಹ್ಮಾಂಡದ ಸೃಷ್ಟಿಯ ಇದು ಅತ್ಯಂತ ವಿಚಿತ್ರವಾದ ಅದ್ಭುತವಾದಂತಹ ದಿವ್ಯ ಶಕ್ತಿ ಎಂಬುದಾಗಿ ಅವನು ವಿಸ್ಮೃತೇನ ಸ್ತುತಃ, ಅವನನ್ನು ಸ್ತೋತ್ರ ಮಾಡ್ತಾ ಯಶ್ಚಾತ್ಮ, ಅವನೇ ಪರಮಾತ್ಮ, ಆತ್ಮ ತಾನು ಎಂಬುದಾಗಿ ತಿಳ್ಕೊಂಡು, ಜಗತಶ್ಚ, ಈ ಲೋಕಕ್ಕೂ ಭೂಮಿ ಉತ್ಪಾದನೆಯಾಗಬೇಕಾದ್ರೆ, ಕಾಲ ಬರಬೇಕಾದ್ರೆ ಅವನೇ ಕಾರಣ ಎಂಬುದಾಗಿ ಅವನು ಹೇಳಿದ. ತಸ್ತುಷಃ, ಸ್ಥಿರವಾಗಿ ಇರುವವನು ಅವನೇ. ಉರುಜ್ಯೋತಿಶ್ಚ ಯೋಗೀಯತೆ, ಬೇರೆಲ್ಲ ನಕ್ಷತ್ರಗಳ ಮಧ್ಯದಲ್ಲಿರುವ ಈ ಒಂದು ನಕ್ಷತ್ರ ಅಥವಾ ಸೂರ್ಯ ಭಗವಾನ್ ನನ್ನ ಆತ್ಮ, ಅದು ಉರುಜ್ಯೋತಿ, ಅತಿ ಉತ್ಕೃಷ್ಟವಾದ ಜ್ಯೋತಿ ಎಂಬುದಾಗಿ ಹೊಗಳ್ತಾ, ಮಿತ್ರೋಸು ವರುಣೋಪಿ ಕಾಲವಸತಃ, ಅವನನ್ನು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಪರ್ಸೆಪ್ಷನಲ್ಲಿ ಭಾವನೆಯಿಂದ ನೋಡಿ ಅನುಷ್ಠಾನ ಮಾಡಿ ಅವನ ವಿಭೂತಿಯನ್ನು ಆ ಮಹರ್ಷಿ ಪಡೆದ. ಪ್ರಾತಃ ಕಾಲದಲ್ಲಿ ಅವನನ್ನೇ ಮಿತ್ರ ಎಂಬುದಾಗಿ ಹೇಳಿ ಮಿತ್ರೋಪಸ್ಥಾನವನ್ನು ಮಾಡಿ ಅವನ ವಿಭೂತಿಯ ಅನ್ನು ಇವನು ಪಡೆದರೆ, ವರುಣೋಪಿ ಕಾಲವಶತಃ, ಒಬ್ಬನೇ ಸೂರ್ಯ, ಬೆಳಗ್ಗೆ ಉದಯದ ಸೂರ್ಯನೇ ಸಾಯಂಕಾಲ ಅಸ್ತಮಿಸುವಂತಹ ಸೂರ್ಯನಾಗಿರ್ತಾನೆ. ಆದರೆ ಅವನು ಬೇರೆ, ಇವನು ಬೇರೆ. ಅವನು ಬೇರೆ ಎಂಬ ಪ್ರಜ್ಞೆಯಿಂದ ನೀವು ನೋಡಿದಾಗ, ಆ ವಿಭೂತಿಯಿಂದ ನೀವು ಅವನಿಗೆ ಕನೆಕ್ಟೆಡ್ ಆದರೆ ಆವಾಗ ಆ ವಿಭೂತಿ ನಿಮಗೆ ಪ್ರಾಪ್ತಿಯಾಗತ್ತೆ. ಕಾಲವಶತಃ ಸದ್ವಾದಶಾತ್ಮಾರವಿಹಿ, ಅವನು ಕಾಲ ಬೇರೆಯಾದಾಗ ಒಂದೇ ಮಿತ್ರ, ಅವನು ಮೂಲತಃ ಸೂರ್ಯ, ಮೂಲತಃ ಅವನೇ ಆತ್ಮ, ಅವನು ಈವಾಗ ಸಾಯಂಕಾಲದಲ್ಲಿ ವರುಣನಾಗಿದ್ದಾನೆ. ದ್ವಾದಶಾತ್ಮಾರವೇ ಕುರ್ಯಾನ್ ಮಂಗಲ ಮುತ್ಯುಜಾಂಚ ಯಜತಾಂ ಶ್ರೀ ವೇದ ನಾರಾಯಣ. ಅವರೆಲ್ಲ ಆ ಭಗವತ್ ತತ್ವ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ. ಆ ಸೂರ್ಯನಿಂದಾಗಿ ಕಾಲ ಹೇಳುವುದು ಇದೆ. ಆದ್ದರಿಂದ ಕಾಲ ಆರಂಭವಾಗುವುದು ಸೂರ್ಯನಿಂದ ಕಾಲ ಇದೆ, ನಮ್ಮಿಂದಾಗಿ ಆ ದೇಶಗಳ ಎಲ್ಲ ಇದೆ. ದೇಶ ಹೇಳಿದರೆ ಈ ಪಂಚಭೌತಿಕವಾದ ವಸ್ತುಗಳೆಲ್ಲ ದೇಶ ಎಂಬುದಾಗಿ ಹೇಳ್ತೇವೆ. ಹಾಗಾದರೆ ಆ ಕಾಲ ಹಾಗೂ ದೇಶಗಳ ವಿಭಾಗಗಳು ಹೇಗಿದೆ ಕೇಳಿದರೆ ಅದನ್ನು ಋಷಿಗಳು ಹೇಳ್ತಾರೆ. ಬಹಳ ತಿಳಿದಂತಹ ಜ್ಞಾನಿಗಳು ಆ ವಿಭೂತಿಯನ್ನು ಹೇಗೆ ತಿಳ್ಕೊಂಡ್ರು ಕೇಳಿದರೆ, ಅವರು ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ದೈವಾತ್ಮಶಕ್ತಿಂ ಸುಖನೈರ್ನಿಗೂಢಾಂ. ಆ ಭಗವಂತನ ಶಕ್ತಿ ಏನಿದೆ ಪ್ರತಿಯೊಂದು ನಕ್ಷತ್ರದಲ್ಲಿಯೂ ಪ್ರತಿಯೊಂದು ಯೋಗ ಕರಣಗಳಲ್ಲಿಯೂ ನಮ್ಮೊಳಗೂ ನಮ್ಮ ಹೊರಗೂ ಈ ಜಗತ್ತಿನಲ್ಲಿ ಕಾಲದಲ್ಲಿ ದೈವದ ಶಕ್ತಿ ಇದೆ, ಭಗವಂತನ ವಿಭೂತಿ ಇದೆ ಎಂಬುದಾಗಿ ಅವರು ಧ್ಯಾನದಿಂದ ಋಷಿಗಳು ತಿಳ್ಕೊಂಡು, ಆ ಋಷಿಗಳು ಏನು ಹೇಳಿದರು, ಕಾಲವನ್ನು ಹೇಗೆ ವಿಭಾಗ ಮಾಡಿದರು ಕೇಳಿದರೆ, ಕಾಲಾತ್ಮಾದಿನ ಕನ್ಮನಸ್ತು ಹಿನಗುಸ್ತತ್ವಂಕು ಜಜ್ಞೋವಚೋ ಜೀವೋ ಜ್ಞಾನ ಸುಖೇ ಸಿತಶ್ಚ ವದನೋ ದುಃಖಂ ದಿನೇಶಾತ್ಮಜಃ. ಆ ಭಗವಂತ ನಮ್ಮೊಳಗೆ ಹೇಗಿದ್ದಾನೆ ಎಂಬುದಾಗಿ ಕೇಳಿದರೆ ಕಾಲಾತ್ಮ,
ಆ ಆತ್ಮ ಏನಿದ್ದಾನೆ ಅವನು ಕಾಲಸ್ವರೂಪ. ಅಷ್ಟೇ ದಿನಕನ್ ಮನಃ, ಆ ಭಗವಂತನ ಚಂದ್ರನ ಸ್ವರೂಪದಲ್ಲಿ ನಮ್ಮೊಳಗೆ ನಮ್ಮ ಮನಸ್ಸಾಗಿ ಚಂದ್ರ ಇದ್ದಾನೆ ಎಂಬುದಾಗಿ ಋಷಿಗಳು ಹೇಳಿದರು. ಅಷ್ಟೇ ಅಲ್ಲ, ಸತ್ವಂಕುಜಃ ಜ್ಞೋವಚಃ, ನಮ್ಮೊಳಗಿರುವಂತಹ ಸ್ಟೆಮಿನಾ, ಸ್ಟ್ರೆಂತ್, ಶಕ್ತಿ, ದೈಹಿಕ ಶಕ್ತಿ ಏನಿದೆ ಅದು ಕುಜ. ಹಾಗೂ ಜ್ಞೋವಚಃ ಜೀವೋ ಜ್ಞಾನ ಸುಖೇ, ಜೀವ ಯಾವ ಗುರು ಎಂಬುದಾಗಿ ಹೇಳ್ತೇವೋ ಬೃಹಸ್ಪತಿ ಅವನು ಜ್ಞಾನ ಹಾಗೂ ಸುಖಕ್ಕೆ ಕಾರಣ. ಸುಖ ಹೇಳಿದರೆ ಇಂದ್ರಿಯಗಳ ಆ ಭಾವನೆಗಳು ಏನಿದೆ, ಇಂದ್ರಿಯಗಳ ಕನೆಕ್ಟಿವಿಟಿ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಂಬ ಫೀಲಿಂಗ್ ಏನಿದೆ ಅದರ ಅನುಭೂತಿಯನ್ನು ಕೊಡುವವನು ಗುರು. ಅದನ್ನು ಸುಖ. ಖ ಹೇಳಿದರೆ ಇಂದ್ರಿಯ, ಸು ಹೇಳಿದರೆ ಪಾಸಿಟಿವ್, ಸುಖ ಎಂಬ ಅರ್ಥ. ದುಹು ಅದನ್ನು ಪಾಸಿಟಿವ್ ಆಗಿ ಇಲ್ಲ ಅಂತ ಹೇಳಿದರೆ ದುಃಖ ಅಂತ ಅರ್ಥ. ನಮ್ಮೆಲ್ಲ ಇಂದ್ರಿಯವನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಬೇಕಾದರೆ ಅದರ ದೇವತೆಯು ಭಗವಂತ, ಅವನ ಇನ್ನೊಂದು ರೂಪದಲ್ಲಿ ಅವನನ್ನು ಗುರು ಎಂಬುದಾಗಿ ಹೇಳ್ತೇವೆ. ಗುರುವಿನಿಂದ ಜ್ಞಾನ ಸುಖ. ಸಿತಶ್ಚ ಮದನಃ, ನಮ್ಮೆಲ್ಲ ಕಾಮನೆಗಳನ್ನು ಪೂರೈಸ್ತಾ ಆ ಭಗವಂತ ಸಿತನಾಗಿ ಇದ್ದರೆ ಶುಕ್ರನಾಗಿ ದುಃಖಂ ದಿನೇಶಾತ್ಮಜಃ. ನಾವು ಬೇಕು ಅಂತ ಹೇಳಿ ಅಂಟಿಕೊಂಡು ಯಾವುದಾದರೂ ದುಃಖಗಳನ್ನು, ಪಾಪಗಳನ್ನು ನಮ್ಮದನ್ನಾಗಿ ಮಾಡಿ ಅದರ ಫಲವನ್ನು ನಾವು ಉಣ್ತಾ ಇದ್ದರೆ ಅದನ್ನೂ ಸಹ ಭಗವಂತ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾನೆ. ಅವನನ್ನು ದಿನೇಶಾತ್ಮಜ ಎಂಬುದಾಗಿ ಹೇಳ್ತೇವೆ. ಅದನ್ನು ಲೋಕದಲ್ಲಿ ಇನ್ನೊಂದು ರೀತಿಯಲ್ಲಿ ರಾಜಾನೋ ರವಿಶೀತಗೂ ಸಿತಸುತೋ ನೇತಾ ಕುಮಾರೋ ಬುಧಃ ಸೂರ್ಯರ್ದಾನವ ಪೂಜಿತಶ್ಚ ಸಚಿವೋ ಪ್ರೇಷ್ಯ ಸಹಸ್ರಾಂಶುಜಃ. ನಮ್ಮೊಳಗೂ ನಮ್ಮ ಹೊರಗೂ ಇರುವಂತಹ ಈ ಬ್ರಹ್ಮಾಂಡದಲ್ಲಿ ರಾಜತ್ವ ಯಾವರಿಗೆ ಯಾವ ವಿಷಯದಲ್ಲಿ ಅಧಿಕಾರ ಇದೆಯೋ, ಸ್ಥಾನಮಾನ ಯೋಗ್ಯತೆ ಇದೆಯೋ ಆ ರೀತಿಯ ಅನುಗ್ರಹ ಭಗವಂತನಿಂದ ನೇರವಾಗಿ ಬರುತ್ತದೆ. ಅದನ್ನು ಸೂಚಿಸುವ ಗ್ರಹಗಳು ಎರಡು, ಸೂರ್ಯ ಚಂದ್ರರೆಂಬುದಾಗಿಯೂ. ಕ್ಷಿತಿತೋ ನೇತ, ಆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಸುಬ್ರಹ್ಮಣ್ಯ ಅಥವಾ ಕ್ಷಿತಿಸುತ ಕುಜ ಗ್ರಹ. ಕುಮಾರೋ ಬುಧಃ, ಜ್ಞಾನವನ್ನು ಅಕ್ವೈರ್ ಮಾಡುವಂತಹ ಮೆಂಟಾಲಿಟಿ ಅಂಡ್ ಫಿಟ್ನೆಸ್ ಆ ಫ್ರೀಕ್ವೆನ್ಸಿ ಅದನ್ನು ಕೊಡುವಂಥವನೇ ಬುಧ. ಸೂರ್ಯರ್ದಾನವ ಪೂಜಿತಶ್ಚ ಸಚಿವೋ ಪ್ರೇಷ್ಯ ಸಹಸ್ರಾಂಶಜಃ. ಇಬ್ಬರು ಗುರು ಹಾಗೂ ಶುಕ್ರರು ಅವರು ಮಂತ್ರಿಸ್ಥಾನ ಜ್ಞಾನದಲ್ಲಿ ಡೀಲ್ ಮಾಡುವವರು, ದಿ ಬೆಸ್ಟ್ ಸರ್ವಿಸ್ ಕೊಡುವವರನ್ನು ಶನಿ ಅಂತ ಹೇಳಿದರೆ ಇದೆಲ್ಲ ಹೇಗೆ ಬಂತು ಎಂಬುದಾಗಿ ಕೇಳಿದರೆ ಇದಕ್ಕೆ ವೇದದಿಂದ ನಾವು ಮೂಲವನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಮೊದಲು ಈ ಕಾಲ ಹೇಗೆ ಆರಂಭವಾಯಿತು ಎಂಬುದಾಗಿ ಕೇಳಿದರೆ ನಾವು ಇವತ್ತಿನ ಕಾಲವನ್ನು ಎಲ್ಲಿಂದ ಲೆಕ್ಕ ಹಾಕಬೇಕು ಎಂಬುದಾಗಿ ಕೇಳಿದರೆ ಅದು ಸಾವನ ದಿನಗಳಲ್ಲಿ. ಸಾವನ ಹೇಳಿದೆ ಮಾರ್ತಂಡ ಮಂಡಲ ಅರ್ಧ ಉದಯಾದ ಉಪರಿ. ಸೂರ್ಯನ ಬಿಂಬ ಸಾಮಾನ್ಯ 60 ಕಲೆಗಳಲ್ಲಿ ಇರುತ್ತದೆ. ಆ ಬಿಂಬ ಕ್ಷಿತಿಜದಿಂದ ನಮ್ಮ ಪ್ರದೇಶಕ್ಕೆ ಅರ್ಧ ಉದಯ ಆದ ಮೇಲೆ ಆ ಸೆಕೆಂಡಿಂದ ಇವತ್ತಿನ ದಿನ ಆರಂಭವಾಗುತ್ತೆ. ಮಾರ್ತಂಡಲ ಮಂಡಲ ಏನಿದೆ, ಸೂರ್ಯ ಮಂಡಲ, ಅದರ ಅರ್ಧ ಉದಯ ಆದ ಮೇಲೆ ಅದರ ಸೆಂಟರ್ ಏನಿದೆ ಅದು ಕ್ಷಿತಿಜದಿಂದ ಮೇಲಕ್ಕೆ ಬರಬೇಕು. ಅಲ್ಲಿದಿಂದ ನಮಗೆ ಇವತ್ತಿನ ದಿನ ಆರಂಭವಾಗುತ್ತೆ. ಆ ದಿನವನ್ನು ಸಾವನ ಎಂಬುದಾಗಿ ಹೇಳ್ತಾರೆ. ನಾವೆಲ್ಲ ಸಾವನ ದಿನದ ಮೂಲಕ ವ್ಯವಹಾರವನ್ನು ಮಾಡ್ತೇವೆ. ಸಾವನದ ದಿನ ಆರಂಭದಲ್ಲಿ ಆದರೆ ಎಲ್ಲಿ ಎಂಡ್ ಆಗುತ್ತೆ? ಒಂದು ದಿನ ಉದಜಾನುಭಾನೋರು ಭೂಮಿ ಸಾವನ ವಾಸರಃ. ಇವತ್ತಿನ ಉದಯದ ಸೂರ್ಯಮಂಡಲದ ಉದಯದ ನಂತರ ನಾಳೆ ಸೂರ್ಯಮಂಡಲ ಅರ್ಧ ಭಾಗ ಉದಯಿಸ್ತಲ್ಲ, ಅಲ್ಲಿನ ಭಾಗ ಅಷ್ಟು ಭಾಗ ಸಾಮಾನ್ಯ 24 ಗಂಟೆ, ಕೆಲವೊಂದು ಸೆಕೆಂಡ್ಸ್ ವ್ಯತ್ಯಾಸಗಳಿರ್ತವೆ, ನಿಮಿಷಗಳೆಲ್ಲ. ಈ ರೀತಿಯ ದಿನವನ್ನು ನಾವು ಸಾವನ ದಿನ ಎಂಬುದಾಗೆಲ್ಲ ಆಚಾರ ವಿಚಾರಗಳಿಗೆ ಇದೆಲ್ಲ ದಿನ ಅಂತ ವಿಭಾಗ ಮಾಡಿದರೆ, ಪುನಃ ವರ್ಷಾಯನಸ್ತು ಎಂಬುದಾಗಿ ಇಡೀ ಆ ದಿನಗಳ 360 ಸಂಖ್ಯೆ ಏನಿದೆ ಅದು ಪೂರ್ಣತೆ 360 ಡಿಗ್ರಿ 360 ದಿವಸ ಎಂಬುದಾಗಿ ಅದನ್ನೆಲ್ಲ ನಾವು ಲೆಕ್ಕ ಹಾಕಿದ ಅದನ್ನು ವರ್ಷ ಎಂಬುದಾಗಿ, ಆ ವರ್ಷಾರ್ಧವನ್ನು ನಾವು ಉತ್ತರಾಯಣ ದಕ್ಷಿಣಾಯನ, ಕೆಲವೊಮ್ಮೆ ಸೂರ್ಯ ನಮ್ಮ ಜಾಗದಿಂದ ಉತ್ತರಕ್ಕೆ ಹೋದಂತೆ ಕಾಣುತ್ತೆ, ಕೆಲವೊಮ್ಮೆ ದಕ್ಷಿಣಕ್ಕೆ ಬಂದಂತೆ ಕಾಣುತ್ತೆ. ಅದನ್ನು ಒಂದನ್ನು ಶುಭವೆಂಬುದಾಗಿಯೂ ಇನ್ನೊಂದು ಅಷ್ಟೊಂದು ಶುಭವಲ್ಲ ಎಂಬ ಪರಿಪಾಠಿಯಿಂದ ನಾವು ಆಚರಣೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಹಾಗೂ ಋತು ಬೇರೆ ಬೇರೆ ಸೀಸನ್ಸ್ ಏನಿದೆ, ಬೇರೆ ಬೇರೆ ಕಾಲಗಳೇನಿದೆ, ಆ ಕಾಲಕ್ಕೆ ಬೇರೆ ಬೇರೆ ದೇವತೆಗಳು.
ಯಾವ ಕಾಲದಲ್ಲಿ ಯಾವ ಯಜ್ಞವನ್ನು ಅಥವಾ ಯಾವ ವರ್ಣದವರು ಯಾವ ಕರ್ಮವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಬೇರೆ ಬೇರೆ ಋತುಗಳಿಗೆ ಬೇರೆ ಬೇರೆ ದೇವತೆಗಳು, ವರ್ಣ ವಿಭಾಗ, ಇದನ್ನೆಲ್ಲ ವಿಸ್ತಾರವಾಗಿ ಶಾಸ್ತ್ರಕಾರರು ಹೇಳಿದ್ದಾರೆ. ಆಯಾಯ ಕನೆಕ್ಟಿವಿಟಿಯಲ್ಲಿ, ಆ ಫ್ರೀಕ್ವೆನ್ಸಿಯಲ್ಲಿ ಅವರು ಆ ಕೆಲಸವನ್ನು ಮಾಡಿದರೆ ಅದು ಉತ್ತಮವಾದ ಫಲವನ್ನು ಕೊಡುತ್ತೆ. ಆದ್ದರಿಂದ ಆಯಾಯ ಋತು ಮಾಸದ ಕರ್ತವ್ಯಗಳನ್ನು ಆವಾಗ ಮಾಡಬೇಕು. ಹಸಿವಾದಾಗ ಊಟ ಆದರೆ ಚೆನ್ನಾಗಿರ್ತದೆ. ಅದೇ ರೀತಿ ಊಟ ಆದ ಮೇಲೆ ಪುನಃ ಊಟ ಕೊಟ್ಟರೆ ಅದು ವ್ಯರ್ಥವಾಗುತ್ತೆ. ಅದೇ ರೀತಿ ಯಾವ ಕೆಲಸವನ್ನು ಯಾವ ಕರ್ಮವನ್ನು ಯಾವಾಗ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುತ್ತೋ ಅದು ಶಾಸ್ತ್ರವಾಗುತ್ತೆ. ಅದೇ ರೀತಿ ಮಾಸ, ಪಕ್ಷ, ದಿನ, ದಿವ, ರಾತ್ರಿ, ಹೋರ, ಈ ರೀತಿಯಾಗಿ, ಹೋರ ಹೇಳಿದರೆ ಗಂಟೆ, ಅವರ್ ಎಂಬ ಅರ್ಥದಲ್ಲಿ ಇರ್ತದೆ. ಈ ರೀತಿಯಾಗಿ ದೇಶದ ಬೇಸ್ಡ್ ಆಗಿ ಕಾಲವನ್ನು ವಿಭಾಗ ಮಾಡುತ್ತಾರೆ. ಪ್ರತಿ ದಿನ ಒಂದಕ್ಕೆ ಸೂರ್ಯ ಒಂದು ಸುತ್ತು ಬರ್ತಾನೆ ಅಥವಾ ಭೂಮಿ ಒಂದು ಸುತ್ತು ಬರುತ್ತದೆ, ಪುನಃ ಸೂರ್ಯನನ್ನು ನೋಡುತ್ತೆ. ಅದನ್ನು ಸಾವನ ಎಂಬುದಾಗಿ ಹೇಳ್ತವೆ. ಆ ದಿನದಲ್ಲಿ ಪುನಃ ತಿಥಿವಾರ ನಕ್ಷತ್ರ ಯೋಗ ಜರಣ ಪಂಚಾಂಗವನ್ನು ಮಾಡುತ್ತೇವೆ. ಮನೆಗೂ ಪಂಚಾಂಗ ಬೇಕು. ಅದೇ ರೀತಿ ನಾವು ದಿನಕ್ಕೆ, ಕಾಲಕ್ಕೆ ಪಂಚಾಂಗವಿದೆ. ಮನೆಯ ಪಂಚಾಂಗ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಕಾಲದ ಪಂಚಾಂಗ ಏನಿದೆ ಅದು ನಮ್ಮ ಕರ್ಮವನ್ನು ರಕ್ಷಣೆ ಮಾಡುತ್ತೆ. ಆವಾಗ ನಾವು ಉತ್ತಮವಾದವನ್ನು ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಹೇಳ್ತೇವೆ. ಅದೇ ರೀತಿ 360 ದಿವಸ 365 ದಿವಸ ಹೆಚ್ಚು ಕಡಿಮೆ ರೀತಿ ಮಾನಾನಿವೈ ನವ ಅಂತ ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳುತ್ತೆ. ಬೇರೆ ಬೇರೆ ವರ್ಷಗಳಿದೆ, ಅದನ್ನೆಲ್ಲ ನಾವು ಹೆಚ್ಚು ಬಳಸುವುದಿಲ್ಲ. ಇಲ್ಲಿ ಅದು ಹೆಚ್ಚು ಪ್ರಸ್ತುತವಲ್ಲ ಎಂಬುದಾಗಿ ಅದರ ಬಗ್ಗೆ ಹೆಚ್ಚು ಹೇಳಲ್ಲ. ಸೌರ ವರ್ಷದಲ್ಲಿ ಸೌರ ಮಾಸಾದಿಗಳು, ಸೌರ ದಿನಗಳನ್ನೆಲ್ಲ ಮುಂಡನ, ಉಪನಯನ, ವರ್ಷವೃದ್ಧಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಳಸಬೇಕು ಅಂತ ಹೇಳುತ್ತೆ. ಚಾಂದ್ರ ದಿನಗಳನ್ನು, ಸೌರ ಚಾಂದ್ರದ ಮಿಶ್ರಣವನ್ನು ಗೃಹ ಪ್ರವೇಶ, ಗೇಹಾರಂಭಾದಿಗಳಿಗೆ ಬಳಸಬೇಕು. ಸಾವನವನ್ನು ಯಜ್ಞ, ಜನ್ಮಕಾಲ, ವಾರ, ಪ್ರಸೂತಿ ಜ್ಞಾನಾದಿಗಳಿಗೆಲ್ಲ ಬಳಸಬೇಕು ಅಂತೇಳ ವಿಸ್ತಾರವಾಗಿ ಹೇಳುತ್ತೆ. ಈ ವಿಸ್ತಾರವಾದ ಕಾಲದಲ್ಲಿ ಅತ್ಯಂತ ವಿಶಿಷ್ಟವಾದ ಕಾಲವನ್ನು ಹುಡುಕಿ ತೆಗಿತಾರೆ. ಅದನ್ನು ನಾವು ಮುಹೂರ್ತ ಅಂತ ಹೇಳ್ತೇವೆ. ಸಾಮಾನ್ಯ ಜಾನದಲ್ಲಿ ಹೇಳಬೇಕಾದ್ರೆ ದಿನಕ್ಕೆ 30 ಮುಹೂರ್ತಗಳಿದೆ ಹೇಳಿದರೆ, 30 ಮುಹೂರ್ತ ಹೇಳಿದ್ರೆ ದಿನಕ್ಕೆ 60 ಘಟಿಗಳಿದ್ರೆ 2 ಘಟಿಗೆ 1 ಮುಹೂರ್ತ. 1 ಘಟಿ 24 ನಿಮಿಷ, 2 ಘಟಿ 48 ನಿಮಿಷ, 48 ನಿಮಿಷಕ್ಕೆ 1 ಮುಹೂರ್ತವಾಗುತ್ತೆ. ಹಗಲಲ್ಲಿ 15 ಮುಹೂರ್ತ, ರಾತ್ರಿಯಲ್ಲಿ ಪುನಃ 15 ಮುಹೂರ್ತ. ಸೂರ್ಯೋದಯದಲ್ಲಿ ದಿನಮಾನದಲ್ಲಿ ಆಗುವ ವ್ಯತ್ಯಾಸದಿಂದಾಗಿ ಕೆಲವೊಂದು ಭಾಗಗಳು, ಕಲೆಗಳು ವ್ಯತ್ಯಾಸವಾಗುತ್ತೆ. ಆದ್ದರಿಂದ 48 ಇದ್ದದ್ದು 52 ಆಗ್ಬೋದು, ಅಥವಾ 48 ಇದ್ದದ್ದು 44 ನಿಮಿಷಗಳು ಆಗ್ಬೋದು. ಈ ರೀತಿಯ ವ್ಯತ್ಯಾಸಗಳು ಬೇರೆ ಬೇರೆ ದೇಶ ಕಾಲಗಳಲ್ಲಿ ಸಂಭವಿಸ್ತದೆ. ಇದೆಲ್ಲ ಭೂಮಿಯ ಮಧ್ಯಭಾಗದಲ್ಲಿ ಇರುವವರಿಗೆ ಮಾತ್ರ ಅನ್ವಯ. ಯಾವ ನಮ್ಮ ಕ್ರಾಂತಿ ವೃತ್ತದ 60 ಡಿಗ್ರಿ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ಇದು ಯಾವುದೇ ಅನ್ವಯವಾಗುವುದಿಲ್ಲ. ಅವರಿಗೆ ಒಂದ್ಸಲ ಸೂರ್ಯೋದಯ ಆದರೆ 6 ತಿಂಗಳು ಸೂರ್ಯೋದಯ ಇರ್ತದೆ, ಮತ್ತೆ 6 ತಿಂಗಳು ಕತ್ತಲಾಗಿರ್ತದೆ. ಆ ರೀತಿಯ ಕ್ರಮವಿದೆ. ಇದೆಲ್ಲ ಯಾಕೆ ಈ ಮುಹೂರ್ತವನ್ನು ಆಯ್ಕೆ ಮಾಡಬೇಕು? ಕೇವಲ 48 ನಿಮಿಷದ ಮುಹೂರ್ತ ಅಲ್ಲ, ಕೇವಲ ನವಾಂಶದ ಮುಹೂರ್ತಗಳನ್ನು ಇಡುತ್ತಾರೆ. ಕೆಲವೊಂದು ದ್ರೇಕಾಣದ ಮುಹೂರ್ತವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಇಡ್ತಾರೆ. ಆವಾಗ ಆ ಮುಹೂರ್ತದ ಪ್ರಮಾಣಗಳೆಲ್ಲ ವ್ಯತ್ಯಾಸವಾಗುತ್ತೆ. ಅದು ಸಣ್ಣ ಪ್ರಮಾಣದಲ್ಲಿ ಹೇಳಿದರೆ 2.5 ನಿಮಿಷದಲ್ಲಿ ಇರಬಹುದು, ಅಥವಾ ದೊಡ್ಡ ಪ್ರಮಾಣಕ್ಕೆ ಲೆಕ್ಕವೇ ಇಲ್ಲ. ಇವತ್ತೆಲ್ಲ ಒಳ್ಳೆ ದಿವಸ, ಒಳ್ಳೆ ನಕ್ಷತ್ರ ತಿಥಿ ಇದೆ ಅಂತ ಹೇಳ್ತೇವೆ. ಹಾಗಾದರೆ ಅದರ ಬಳಕೆ ಹೇಗಿದೆ ಕೇಳಿದರೆ ಅದನ್ನು ಜ್ಞಾನಿಗಳು ಹೇಳ್ತಾರೆ. ಭಾರ್ಯಾತ್ ತ್ರಿವರ್ಗಕರಣಂ ಶುಭಶೀಲಯುಕ್ತ ಶೀಲಂ ಶುಭಂ ಭವತಿ ಲಗ್ನವಶೇನ ತಸ್ಯಾಹ ತಸ್ಮಾದ್ ವಿವಾಹ ಸಮಜ ಪರಿಚಿಂಚತೆ ತನ್ನಿಘ್ನತಾ ಮುಪಗತ ಸುತಶೀಲ ಧರ್ಮ. ನಮ್ಮ ಕ್ವಾಲಿಟಿಯನ್ನು, ನಮ್ಮ ಅದೃಷ್ಟವನ್ನು, ನಮ್ಮ ಜೀವನವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಈ ಮುಹೂರ್ತಗಳನ್ನು ನಾವು ಬಳಸಿ ನಾವು ಅಪ್ಡೇಟೆಡ್ ಆಗಿ, ಅಥವಾ ನಾವು ಹೈಯರ್ ವರ್ಷನಲ್ಲಿ, ಅಥವಾ ನಮ್ಮ ಉತ್ತಮವಾದ ಮಾನವೀಯ ಮೌಲ್ಯಗಳನ್ನು, ಆನಂದವನ್ನು, ಕಾರ್ಯಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಹೇಗೆ ಹೇಳ್ತಾರೆ ಕೇಳಿದರೆ, ತನ್ನಿಘ್ನತ ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡು ಮುಹೂರ್ತವನ್ನು ಆಶ್ರಯಿಸಿ ಎಲ್ಲರ ವಿಶೇಷವಾಗಿ ವಿವಾಹದಲ್ಲಿ ಒಂದು ಕನ್ಯೆಗೆ ಅಥವಾ ಒಬ್ಬ ಪುರುಷನೇ ಇರಬಹುದು, ಅವನಿಗೆ ದುಷ್ಟ ಯೋಗ ಇದೆ, ವಿಧವಾ ಯೋಗ ಇದೆ, ಅಥವಾ
ಪತ್ನಿಯನ್ನು ಕಳ್ಕೊಳ್ಳುವಂತಹ ವಿದುರ ಯೋಗ ಇದೆ ಅಂತ ನಾವು ಇಟ್ಟುಕೊಂಡ್ರೆ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಈ ಮುಹೂರ್ತಗಳು ಸಹಕಾರಿಯಾಗಿದೆ ಅಂತ ಹೇಳ್ತಾರೆ. ಯಾಕೆ ಕೇಳಿದರೆ, ಭಾರ್ಯ ತ್ರಿವರ್ಗಕರಣಂ, ನಮ್ಮಲ್ಲಿ ಧರ್ಮಾರ್ಥ ಕಾಮಕ್ಕೆ ಅತ್ಯಂತ ಮುಖ್ಯವಾಗಿ ಇರುವಂತಹ ವ್ಯಕ್ತಿ ಯಾರು ಕೇಳಿದರೆ ಭಾರ್ಯ, ಪತ್ನಿಯಾಗಿರ್ತಾಳೆ. ಅವಳು ಶುಭಶೀಲಯುಕ್ತ, ಜಸ್ಟ್ ಪತ್ನಿ ಬಂದ ಕೂಡಲೇ ಆಗುವುದಿಲ್ಲ, ಶುಭಶೀಲಯುಕ್ತ. ಅವಳ ನಡತೆಗಳು, ಅವಳ ಆಟಿಟ್ಯೂಡು, ಅವಳ ಡೀಲಿಂಗ್ ಸ್ಟೈಲ್, ಅವಳ ಬಿಹೇವಿಯರ್ ಎಲ್ಲವೂ ಪರ್ಫೆಕ್ಟ್ ಆಗಿ ಪಾಸಿಟಿವ್ ಆಗಿದ್ರೆ ಮಾತ್ರ ಅದಕ್ಕೆ ಪೂರಕವಾಗಿರ್ತದೆ. ಇಲ್ಲದ್ರೆ ಯಾವುದು ಧರ್ಮಕ್ಕೆ ಅಥವಾ ಲೈಫಿಗೆ, ಆನಂದಕ್ಕೆ ಅದು ಪೂರಣೆಯಾಗುವುದಿಲ್ಲ. ಶುಭಶೀಲಯುಕ್ತ, ಶೀಲಂ ಶುಭಂ ಭವತಿ ಲಗ್ನವಶೇನ ತಸ್ಯಾಹ. ಒಂದು ವೇಳೆ ಅವಳ ಆಟಿಟ್ಯೂಡ್ ನೆಗೆಟಿವ್ ಆಗಿದ್ರೆ ಆ ಮುಹೂರ್ತದ ಕಾಲದಿಂದ ಅವಳಿಗೆ ಪಾಸಿಟಿವ್ ಆಟಿಟ್ಯೂಡ್ ಬರುತ್ತದೆ. ಅವಳಲ್ಲಿ ಯಾವುದೇ ದುಷ್ಟ ಯೋಗಗಳಿದ್ರೆ ಅದ ದುಷ್ಟ ಯೋಗದ ಯಾವ ನೆಗೆಟಿವಿಟಿ ಅಂತ ಏನಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ, ಕಡಿಮೆ ಮಾಡುತ್ತೆ, ಮಾರ್ಗವನ್ನು ಚೇಂಜ್ ಮಾಡುತ್ತೆ, ವ್ಯತ್ಯಾಸ ಮಾಡುತ್ತೆ. ಲಗ್ನ ವಶೇನ ತಸ್ಯಾಹ. ಆದ್ರಿಂದಲೇ ವಿವಾಹದ ಸಮಯ ಕೇವಲ ವಿವಾಹಕ್ಕೆ ಮಾತ್ರ ಅಲ್ಲ, ದೇವತಾ ಪ್ರತಿಷ್ಠೆ ಪ್ರತಿಯೊಂದು ಇರ್ಬೋದು, ಎಲ್ಲದಕ್ಕೂ ಒಂದು ಸಮಯ ಎಂಬುದಾಗಿ ನಿರ್ಧಾರವನ್ನು ಮಾಡುತ್ತಾರೆ. ಅದನ್ನು ಮುಹೂರ್ತ. ಅದು ಮುಹೂರ್ತದಲ್ಲಿ ಎಷ್ಟು ಮುಹೂರ್ತ ಮಾತ್ರ ಅಲ್ಲ, ಲಗ್ನ ಅಂತ ಹೇಳ್ತಾರೆ. ಯಾವ ಕ್ಷಿತಿಜದಲ್ಲಿ ಯಾವ ಲಗ್ನ ಉದಯಿಸ್ತಾ ಇರ್ತದೋ, ಯಾವ ನಕ್ಷತ್ರದ ಯಾವ ನಾಡಿಗಳೆಲ್ಲ ಉದಯಿಸ್ತಾ ಇರ್ತದೋ ಅದು ಲಗ್ನ. ಆ ಸಮಯವನ್ನು ನಾವು ಪರಿಚಿಂತ್ಯತೇಹಿ ತನ್ನಿಗ್ಧತಾಮುಪಗತ ಸುತಶೀಲ ಧರ್ಮ. ಅದರಿಂದಾಗಿ ಯಾರಿಗೆ ಆಗುವ ಭಾಗ್ಯ ಇರುವುದಿಲ್ವೋ ಅವರಿಗೂ ಸಹ ಸುಪುತ್ರ ಪ್ರಾಪ್ತಿಯಾಗಬಹುದಂತೆ. ಅಷ್ಟೇ ಇಲ್ಲ, ಯಾವ ಕೆಟ್ಟ ಯೋಗ ಇರ್ತದೋ ಆ ಯೋಗದ ದುಷ್ಪರಿಣಾಮಗಳೇನಿದೆ ಅದೆಲ್ಲ ಹೇಗೆ ಅದನ್ನು ದೂರ ಮಾಡಬಹುದು, ಅದೆಲ್ಲ ವಿಷಯಗಳೆಲ್ಲ ಲಗ್ನವಶೇನ ತಸ್ಯ, ಲಗ್ನದಿಂದ ಅದು ನಿರ್ಣೀತವಾಗುತ್ತೆ. ಲಗ್ನ ಹೇಳುವುದು ಏನಿದೆ, ಕ್ಷಿತಿದಲ್ಲಿ ಪೂರ್ವ ಭಾಗದಲ್ಲಿ ಯಾವ ನಕ್ಷತ್ರದ ಭಾಗ ಉದಯಿಸ್ತಾ ಇರ್ತದೋ, ರಾಶಿ ಕಲೆ ವಿಕಲೆ, ಅದು ಅತ್ಯಂತ ವಿಶಿಷ್ಟವಾದ ಶಕ್ತಿಯನ್ನು ಪಡೆದಿದೆ. ಅದು ಹೇಗೆ ಪಡೆದಿದೆ, ಅದಕ್ಕೆ ಯಾಕೆ ಒಂದು ಯೋಗ್ಯತೆಗಳೆಲ್ಲ ಬಂತು ಕೇಳಿದರೆ, ಯಾವ ನಕ್ಷತ್ರ ಚಕ್ರ ಏನಿದೆ ಅದರಲ್ಲಿ 28 ನಕ್ಷತ್ರಗಳನ್ನು ಹೇಳ್ತಾರೆ ವೇದಜ್ಞರು. ಆ ಗಣಿತಕ್ಕೆ ಅನುಕೂಲವಾಗುವಂತೆ 27 ನಕ್ಷತ್ರಗಳನ್ನು ನಾವು ಬಹಳಷ್ಟು ಹೆಚ್ಚಾಗಿ ಬಳಸ್ತೇವೆ ಜ್ಯೋತಿಷ ಶಾಸ್ತ್ರದಲ್ಲಿ. ಈ 27 ನಕ್ಷತ್ರಗಳಲ್ಲಿ 28ರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಂತ ಅನಿಸಿಕೊಂಡು ನಮಗೆ ಲೆಕ್ಕಾಚಾರಕ್ಕೆ ಬಹಳ ಅನುಕೂಲವಾಗುವಂತೆ 27 ಮಾಡಿ ಒಂದೊಂದು ಸ್ವಲ್ಪ ಪಾರ್ಷಿಯಲಿ ಡಿಲೀಟ್ ಮಾಡಿ 27 ನಕ್ಷತ್ರಗಳು, 4 ಪಾದಗಳು, ಅದಕ್ಕೆ 108 ಪಾದಗಳು, 108 ಅಷ್ಟೋತ್ತರ ಶತವಾದ ನಾಮಾವಳಿಗಳು. ಈ ರೀತಿಯೆಲ್ಲ ನಮ್ಮ ಅನುಷ್ಠಾನಗಳಲ್ಲಿ ನಾವು ಅದನ್ನೆಲ್ಲ ಸೇರಿಸಿಕೊಂಡು ಬಂದಿದ್ದೇವೆ. ಆ ನಕ್ಷತ್ರಗಳನ್ನು ಅದರ ಕ್ವಾಲಿಟಿ ವೈಸ್, ಅದರಲ್ಲಿ ಗುಣಲಕ್ಷಣವನ್ನು ಇಟ್ಟುಕೊಂಡು ಅದು ಯಾವ ರೀತಿಯ ನಕ್ಷತ್ರ, ಅಧೋಮುಖನೋ, ಊರ್ಧ್ವಮುಖನೋ, ತಿರ್ಯಮುಖನೋ, ಸಾತ್ವಿಕನೋ, ರಾಜಸಿಕನೋ ಅಥವಾ ತಾಮಸಿಕನೋ, ಈ ರೀತಿಯಾಗಿ ವಿಭಾಗ ಮಾಡುತ್ತಾರೆ. ಹೇಗೆ ಎಂಬುದಾಗಿ ಕೇಳಿದರೆ, ಅದು ಬಹಳಷ್ಟು ನಾವು ಈಗಿನ ಕಾಲದ ವಿಜ್ಞಾನ ದೃಷ್ಟಿಯಿಂದ ನೋಡಿದರೂ ಅವರು ಧ್ಯಾನ ಯೋಗದಿಂದ, ದಿವ್ಯ ಚಕ್ಷುಸ್ಸಿಂದ ನೋಡಿ ಬರೆದದ್ರಿಂದ, ತಿಳಿದದ್ರಿಂದ, ವೇದ ಚಕ್ಷುವಾಗಿದ್ದರಿಂದ, ವೇದದಲ್ಲಿ ಹೇಳಿದ್ರಿಂದ ಆ ಋಷಿಗಳು ನಮಗೆ ಹೇಳಿದ್ರು. ನಮಗೆ ಜ್ಯೇಷ್ಠ ನಕ್ಷತ್ರ ಎಂಬುದಾಗಿ ಹೇಳ್ತಾರೆ. ಜ್ಯೇಷ್ಠ ಹೇಳಿದ್ರೆ ದೊಡ್ಡದು ಅಂತ ಅರ್ಥ. ಇಡೀ ನಮ್ಮ 27 ನಕ್ಷತ್ರದಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಚಿತ್ರಾ ನಕ್ಷತ್ರ ಅಂತ ಹೇಳ್ತಾರೆ. ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿರುವ ನಕ್ಷತ್ರ. ವಿಚಿತ್ರವಾಗಿ ಚೆನ್ನಾಗಿ ಸೊಗಸಾಗಿ ಕಾಣ್ತಾ ಇದೆ ಚಿತ್ರಾ ನಕ್ಷತ್ರ. ಮೂಲಂ ಪ್ರಜಾಂ ಎಂಬುದಾಗಿ ವೇದ ಹೇಳುತ್ತೆ. ಎಲ್ಲ ನಕ್ಷತ್ರಗಳದ್ದು ಓಲ್ಡೆಸ್ಟ್ ನಕ್ಷತ್ರ. ನಕ್ಷತ್ರಗಳಿಗೂ ಹುಟ್ಟಿದೆ, ಸೂರ್ಯನಿಗೂ ಹುಟ್ಟಿದೆ. ಜ್ಞಾನಿಗಳೆಲ್ಲ ತಿಳಿದಿದ್ರು ಅದನ್ನು. ಅವರು ಹೇಳ್ತಾರೆ, ಎಲ್ಲ ನಕ್ಷತ್ರಗಳಿಂದ ಓಲ್ಡೆಸ್ಟ್ ನಕ್ಷತ್ರ ಯಾವುದು ಕೇಳಿದರೆ ಮೂಲ ಎಂಬುದಾಗಿ. ಮೂಲ ನಕ್ಷತ್ರದ ದೇವತೆಯನ್ನು ಕೇಳಿದರೆ ನಿವೃತ್ತಿ ಎಂಬುದಾಗಿ ಹೇಳ್ತಾರೆ. ನಮ್ಮಲ್ಲಿ ಅಸುರರಿಗೆ ಪೂರ್ತಿ ತಿರಸ್ಕಾರ ಇಲ್ಲ, ನಿವೃತ್ತಿಯಲ್ಲಿಯೂ ಸಾತ್ವಿಕತೆ ಇದ್ದರೆ ಅವರನ್ನು ನಾವು ಪೂಜಿಸ್ತೇವೆ. ಆದ್ದರಿಂದ ದಕ್ಷಿಣ ಹಾಗೂ ವರುಣನ ಮಧ್ಯದಲ್ಲಿ ನಿವೃತ್ತಿಗೆ ನಾವು ಆಹುತಿಯನ್ನು ಕೊಟ್ಟರೆ ನಮಗೆ ದಾರ್ಢ್ಯವನ್ನು, ರಕ್ಷಣೆಯನ್ನು ಹಾಗೂ ಆಭಿಚಾರಿ ಕೃತ್ಯಾದಿಗಳಿಂದ ರಕ್ಷಣೆಯನ್ನು ಕೊಡುತ್ತಾನೆ. ಆದ್ದರಿಂದ ನಿವೃತ್ತಿ ಏನಿದೆ ಅದು ಆ ದೇವತೆ, ಆ ನಕ್ಷತ್ರದ ಸ್ವರೂಪ
ಹೆಸರು ಹಾಗಿದ್ರೂ ಸಹ ಅದರಲ್ಲಿ ನಮಗೆ ಬೇಕಾದ ಗುಣಗಳೇ ಇದೆ. ಅದರಿಂದ ಪ್ರಜಾಂ ವೀರವತೀಂ, ಅದು ನಮಗೆ ಯಾವ ವಿವಾಹಕ್ಕೆ, ವಿವಾಹದ ಪ್ರಯೋಜನಾದಿಗಳಿಗೆಲ್ಲ ಅದು ಸಹಕಾರ ಮಾಡುವುದರಿಂದಲೇ ಅದನ್ನು ವಿವಾಹದ ನಕ್ಷತ್ರಗಳಲ್ಲಿ ಮಧ್ಯಮ ನಕ್ಷತ್ರವಾಗಿ ಅದನ್ನು ನಾವು ಸೇರಿಸಿಕೊಂಡಿದ್ದೇವೆ. ಯಾಕೆ ಕೇಳಿದರೆ, ಆಕಾಶದಲ್ಲಿರುವ ಯಾವ ಒಂದು ಲೈನಲ್ಲಿರುವಂಥ 27 ನಕ್ಷತ್ರಗಳನ್ನು ಗುರುತಿಸಿ ಅದರ ನೇಚರ್ ಏನೋ, ಅದರ ಸ್ವರೂಪ ಏನೋ, ಅದರ ಬೆಳಕೇನೋ, ಅದರ ದೂರ ಏನೋ, ಅದರಲ್ಲಿ ಸಾತ್ವಿಕ ರಾಜಸಿಕ ತಾಮಸಿಕ ಗುಣಗಳನ್ನು ಯಾವ ನಕ್ಷತ್ರವ ದಿವಸ ನಾವು ಚಂದ್ರ ಇದ್ದಾಗ ಬೇರೆ ನಕ್ಷತ್ರಗಳು ಅದರ ಮೇಲೆ ಇದ್ದಾಗ ಅದನ್ನು ಹೇಗೆಲ್ಲ ಬಳಸಿಕೊಳ್ಳಬಹುದು ಅಂತ ಋಷಿಗಳು ಹೇಗೆ ತಿಳ್ಕೊಂಡ್ರೆ ಕೇಳಿದೆ, ಅದೇ ಅವರ ದಿವ್ಯ ಚಕ್ಷುಸ್ಸು, ದಿವ್ಯ ಜ್ಞಾನ. ಅಷ್ಟೇ ಅಲ್ಲ, ಆಶ್ಲೇಷ ಹೇಳುವಂತಹ ನಕ್ಷತ್ರ ಇದೆ. ಆಶ್ಲೇಷ ಹೇಳಿ ಟ್ವಿಸ್ಟೆಡ್ ಅಂತ ಅರ್ಥ, ಮಿಕ್ಸ್, ಬಹಳ ಟ್ವಿಸ್ಟ್ ಆಗಿ. ಆಶ್ಲೇಷ ನಕ್ಷತ್ರದಲ್ಲಿ ಮಾಡಿದರೆ ಬಹಳ ಟ್ವಿಸ್ಟ್ ಆಗಿ ಮಾತಾಡ್ಲಿಕ್ಕಾಗತ್ತೆ. ಹೇಳಿದ ಲಾಯರ್ಸ್ ಎಲ್ಲ ಬಹಳ ಚೆನ್ನಾಗಿ ಆ ನಕ್ಷತ್ರದಲ್ಲಿ ಡೀಲ್ ಮಾಡಬಹುದು, ಅವರಿಗೆಲ್ಲ ಹೆಚ್ಚು ವಿಕ್ಟ್ರಿ ಪಡಿಬಹುದು. ಈ ರೀತಿ ಒಂದೊಂದು ನಕ್ಷತ್ರದ ಗುಣಲಕ್ಷಣವನ್ನು ಹೇಳ್ತಾ, ಅಷ್ಟೇ ಅಲ್ಲ, ಅಪಭರಣಿ ನಕ್ಷತ್ರ ಪಾಪ ಶೋಷಣೆಯನ್ನು ಮಾಡಲಿಕ್ಕೆ, ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅಪಭರಣಿ ನಕ್ಷತ್ರಗಳು ಇದೆ. ಅಪಭರಣಿ ನಮಗೆ ಕೇವಲ ಕೆಟ್ಟ ಹೆಸರನ್ನು ಹೇಳುವ ಕ್ರಮ ಇಲ್ಲ ನಮ್ಮಲ್ಲಿ. ಒಳ್ಳೆಯದೇ ಹೇಳುದು, ಕೆಟ್ಟದ್ದಾಗಿದ್ದು ವಾರವಾಗಿದ್ರು ಮಂಗಳ ಅಂತ ಹೇಳುವಂಥದ್ದು. ಅಪಭರಣಿ ಅಂತಿದ್ದು ನಮ್ಮ ಕರ್ನಾಟಕದ್ದು ಭರಣಿ ನಕ್ಷತ್ರ ಅಂತ ಹೇಳ್ತಾರೆ, ಅಪಭರಣಿ ನಕ್ಷತ್ರ ಅಂತ ಹೇಳೋಲ್ಲ. ಆದರೆ ತಮಿಳಿಯರು, ತಮಿಳಿಯನ್ಸ್ ಇದ್ದಾರಲ್ಲ, ಬಹಳ ಸ್ಪಷ್ಟವಾಗಿ ಅಪಭರಣಿ ನಕ್ಷತ್ರ ಅಂತಲೇ ಅದನ್ನು ಉಚ್ಚಾರಣೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ದೂರವಸ್ಪಚ್ಛತ್ತಬಹುಜಂದು ಭೀತಾ ತದಿಂದ್ರ ಅಗ್ನಿ ಗುಣತಾಂತದ್ವಿಶಾಖೇ. ಕೆಲವೊಂದು ನಕ್ಷತ್ರಗಳು ನಾವು ಮಿಶ್ರ ನಕ್ಷತ್ರಗಳು ಅಂತ ಹೇಳ್ತೇವೆ. ಯಾವಾಗ ವಾರಿಗೆ ಯುದ್ಧ ಮಾಡಬೇಕಾದ್ರೆ, ಬಾಂಬ್ ಹಾಕಬೇಕಾದ್ರೆ, ಅಥವಾ ಮಿಶ್ರವಾದ ಕೆಲಸಗಳನ್ನು ಮಾಡಬೇಕು, ಕೆಲವು ನಕ್ಷತ್ರಗಳಲ್ಲಿ ಕೆಲವೊಂದು ಗ್ರಹಗಳು ಇದ್ದರೆ, ಲಗ್ನಗಳೆಲ್ಲ ಇದ್ದರೆ, ಅದರ ನಮ್ಮ ನಿರೀಕ್ಷೆಗಿಂತ ಅತಿ ಉತ್ತಮವಾದಂತಹ ಒಂದು ಫಲ ನಮಗೆ ಅದರಿಂದ ಬರುತ್ತದೆ ಎಂಬುದಾಗಿ. ಆದ್ದರಿಂದ ಶತ್ರು ನಿಬರ್ಹಣಾದಿಗಳನ್ನು ಮಾಡಬೇಕಾದ್ರೆ ದೂರಮಸ್ಮಚ್ಛತ್ತವೋಜಂತು ಭೀತ. ಯಾವ ಇಂದ್ರ ಹಾಗೂ ಅಗ್ನಿ ಮೋಸ್ಟ್ ಆಕ್ಟಿವ್ ಆಗಿರುವಂಥ ದೇವತೆಗಳಿಬ್ಬರು. ಒಬ್ಬ ದೇವೇಂದ್ರ ಪ್ರತಿ ಕ್ಷಣದಲ್ಲಿಯೂ ಮ್ಯಾಕ್ಸಿಮಮ್ ಇಂದ್ರಿಯ ಶಕ್ತಿ ಇರುವಂತಹ ದೇವತೆಯವನು. ಇನ್ನೊಬ್ಬ ಅಗ್ನಿ ಲೀಡ್ ಮಾಡುವವನು. ಅವರಿಬ್ಬರು ಒಟ್ಟಿಗೆ ಸೇರಿ ಒಂದು ನಕ್ಷತ್ರಕ್ಕೆ ಅಧಿಪತಿಗಳು. ಆದ್ದರಿಂದ ಲೀಡರ್ಶಿಪ್ಪಿಗೆ ಅದು ಬಹಳ ಸಪೋರ್ಟಿವ್ ಆಗಿರುವಂತಹ ನಕ್ಷತ್ರ. ಅಷ್ಟೇ ಅಲ್ಲ, ಬಹಳ ಸ್ಟ್ರಾಟಜಿಕ್ ಆಗಿರುವ ನಕ್ಷತ್ರ ಛತ್ರಭೋಜಂತು ಭೀತಾ. ಯಾವ ಈ ನಕ್ಷತ್ರದಲ್ಲಿ ಏನಾದರೂ ಕೆಲವೊಮ್ಮೆ ಯುದ್ಧಾದಿಗಳನ್ನು ಆರಂಭ ಮಾಡಿದರೆ, ಯುದ್ಧಕ್ಕೆ ಹೋಗಲಿಕ್ಕೆ ಮೊದಲೇ ಆ ಶತ್ರುಗಳು ಭೀತಾ ಪರಾಜಿತ, ಅವರು ಹೆದರಿ ಅವರು ಯುದ್ಧಕ್ಕೆ ಬರಲ್ಲ. ಈ ರೀತಿ ಹಲವಾರು ವಿಷಯಗಳನ್ನೆಲ್ಲ ಶಾಸ್ತ್ರದಲ್ಲಿ ಬಳಸಿಕೊಂಡಿದ್ದಾರೆ. ನಮ್ಮ ಋಷಿಗಳ ಯಾವ ಅನುಭೂತಿ ಏನಿದೆ, ಅದರಿಂದಾಗಿ ನಾವು ಈ ಎಲ್ಲ ಫಲಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗತ್ತೆ. ಹೇಗೆ ಕೇಳಿದರೆ, ಮುಹೂರ್ತಗಳಿಂದ, ಲಗ್ನಗಳಿಂದ ಅಥವಾ ಜ್ಯೋತಿಷ ಶಾಸ್ತ್ರವನ್ನು ನಾವು ಬಳಸಿಕೊಳ್ಳುವುದರಿಂದ. ಹೇಗೆ ಕಾಲವನ್ನು ವಿಭಾಗ ಮಾಡುತ್ತೇವೆ ಕೇಳಿದರೆ, ನಕ್ಷತ್ರ ಭಾರತ ತಜಕರಣಾನು ಯೋಗ ಪಂಚಾಂಗಮೇತದ ರಾಶಿಜುತಂ ಷಡಂಗಂ ಸಪ್ತಾಂಗಯುಕ್ತವ ವಿಹಿತಂ ಗ್ರಹಯುಕ್ತಮೇತದ ವರ್ಗೋತ್ತಮಾನುಜನುಡೋ ಭವನೇನ ವಾಂಶಃ ಎಂಬಂತೆ ಶಾಸ್ತ್ರಗಳು ಹೇಳುತ್ತೆ. ನಾವು ಬೇರೆ ಬೇರೆ ಒಂದೇ ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತುಂಡು ಮಾಡುತ್ತಾ, ವಿಭಾಗ ಮಾಡುತ್ತಾ, ಅದರ ಬೇರೆ ಬೇರೆ ಗುಣಲಕ್ಷಣಗಳನ್ನು ನಾವು ಪಡಿತೇವೆ. ಒಂದೇ ನಕ್ಷತ್ರ ಇದ್ರೂ ಪರವಾಗಿಲ್ಲ, ಅದನ್ನು ಬಹಳ ಬೇರೆ ಬೇರೆ ಭಾಗದಲ್ಲಿ ಅದರ ಗುಣ ಏನು ಅಂತ ತಿಳ್ಕೊಳ್ತೇವೆ. ನಕ್ಷತ್ರದ ಬೇರೆ ಬೇರೆ ಘಟಿಯಲ್ಲಿ ಅಥವಾ ಆ ನಕ್ಷತ್ರದ ಅಂಶಗಳಲ್ಲಿ, ಕಲೆಗಳಲ್ಲಿ ಹಾಗೂ ವಿಕಲಗಳಲ್ಲಿ ಅದರ ಸ್ವರೂಪ ಹೇಗೆ ಚೇಂಜ್ ಆಗುತ್ತೆ ಅಂತ ತಿಳ್ಕೊಳ್ತೇವೆ. ಅದನ್ನು ಆ ರೀತಿಯಲ್ಲಿ ವಿಭಾಗ ಮಾಡಿದರೆ ಮೊದಲು ನಕ್ಷತ್ರವನ್ನು ಹೇಳ್ತೇವೆ. ಚಂದ್ರನು ಯಾವ ನಕ್ಷತ್ರ ಚಕ್ರದಲ್ಲಿ ಯಾವ ನಕ್ಷತ್ರದ ಪಕ್ಕ ಇರ್ತಾನೋ ಆ ನಕ್ಷತ್ರಗಳಿಗೆ ಒಂದಷ್ಟು 800 ಕಲೆಗಳನ್ನು ವಿಭಾಗ ಮಾಡಿ ಅಲಾಟ್ ಮಾಡಿ, ಇದು ನಿನ್ನ ಸೈಟ್ ಎಂಬುದಾಗಿ ಅವನಿಗೆ ನಾವು ಜ್ಯೋತಿಷ ಶಾಸ್ತ್ರದಲ್ಲಿ ಕೊಟ್ಟಿದ್ದೇವೆ. ಈ ರೀತಿ ಯಾವ ನಕ್ಷತ್ರದ ಪಕ್ಕದಲ್ಲಿ ಆಚೆ ಈಚೆ ದಕ್ಷಿಣೋತ್ತರದಲ್ಲಿ ಪೂರ್ವಾಪರದಲ್ಲಿ ಆ ಚಂದ್ರ ಇರ್ತಾನೋ, ಯಾವುದೇ ಗ್ರಹ ಇರ್ತಾನೋ, ಆ 800 ಕಲೆಗಳ ತನಕ ಆ ನಕ್ಷತ್ರ ಅಂತ ನಾವು ಡಿಸೈಡ್ ಮಾಡ್ತೀವಿ. ಇದು ಜ್ಯೋತಿಷ ಶಾಸ್ತ್ರ. ಆ ನಕ್ಷತ್ರದಲ್ಲಿ ಮಾರನೇ ದಿವಸ ಇನ್ನೊಂದು ನಕ್ಷತ್ರ, ಮಗದೊಂದು ನಕ್ಷತ್ರ, ಈ ರೀತಿ ಚಂದ್ರ ಪ್ರತಿನಿತ್ಯ ಒಂದೊಂದು ನಕ್ಷತ್ರದಲ್ಲಿ ಓಡಾಡ್ತಾ ಇರ್ತಾನೆ. ಚಂದ್ರ ಮಾತ್ರ ಅಲ್ಲ,
ಎಲ್ಲ ಗ್ರಹಗಳು ಓಡಾಡ್ತಾ ಇರ್ತಾರೆ, ಹಿಂದೆ ಮುಂದೆ ಹೋಗ್ತಾ ಇರ್ತಾರೆ. ಬಹಳ ದೂರದಲ್ಲಿರುವಂತಹ ಗ್ರಹಗಳು ಕೆಲವೊಮ್ಮೆ ಸೂರ್ಯನಿಂದ ಆಚೆ ಇದ್ದಾಗ ಅವರು ಒಳಗೆ, ಸೂರ್ಯನಿಂದ ಒಳಗೆ ಅಥವಾ ಕೆಲವೊಮ್ಮೆ ಸೂರ್ಯನಿಂದ ಹೊರಗೆ ಇರ್ತಾರೆ. ಆ ಟೈಮಲ್ಲಿ ಅವರು ದೂರದಿಂದ ನಾವು ವಸ್ತು ಹೋಗ್ತಾ ಇರುವಾಗ ರೈಲು ಹಿಂದಕ್ಕೆ ಬಂದಂತೆ ಕಾಣುತ್ತೆ. ಅದೇ ರೀತಿ ಆ ಗ್ರಹಗಳೆಲ್ಲ ವಕ್ರತ್ವವನ್ನು ಸಹ ಪಡೀತಾರೆ. ಅವರನ್ನು ವಕ್ರಗ್ರಹ ಈ ರೀತಿಯಾಗಿ ಹೇಳ್ತಾ ಅವರಿಂದ ಶುಭಾಶುಭ ಫಲಗಳನ್ನೆಲ್ಲ ನಾವು ಹೇಳ್ತೇವೆ ಮುಹೂರ್ತಾದಿಗಳಲ್ಲಿ. ನಕ್ಷತ್ರ ನಂತರ ಮುಖ್ಯವಾಗಿರುವಂಥದ್ದು ವಾರ. ವಾರ ಎಲ್ಲಿಂದ ಆರಂಭ ಆಗತ್ತೆ? ಸೂರ್ಯನ ಉದಯದ ಕ್ಷಣದಿಂದ ಒಂದೊಂದು ಗಂಟೆಗೆ ಒಂದೊಂದು ವಾರಗಳು, ವಾರ ಅಧಿಪತಿಗಳು ಎಂಬುದಾಗಿ ಹೇಳ್ತಾರೆ. ಅದನ್ನು ಹೋರ. ಹೇಗೆ ಲಗ್ನ ಬಹಳಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಹೋರಾಧಿಪತಿಗಳು. ದಿನಕ್ಕೆ ಕಾಲ, ಅದನ್ನು ಕಾಲಹೋರ ಎಂಬುದಾಗಿ, ಮಂದಾಮರೇಜ್ಯ ಭೂಪುತ್ತ ಸೂರ್ಯ ಶುಕ್ರ ಇಂದುಜೇಂದವಃ ಎಂಬುದಾಗಿ ನಾವು ಭೂಮಿಯಿಂದ ಗ್ರಹಗಳನ್ನು ಆಕಾಶದಲ್ಲಿ ನೋಡಿದರೆ ನಮಗೆ ಪಕ್ಕದಲ್ಲಿ ಯಾವುದಿದೆ, ದೂರದಲ್ಲಿ ಯಾವುದಿದೆ, ಇನ್ ಬಿಟ್ವೀನ್ ಯಾವುದಿರ್ತದೆ ಅದನ್ನು ಕ್ರಮವಾಗಿ ನೋಡಿದರೆ ಒಂದು ರೀತಿಯಲ್ಲಿ ಗ್ರಹಗಳನ್ನು ಭೂಮಿಯಿಂದ ಈ ರೀತಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯವಿದೆ ಅಂತೆ. ಅತ್ಯಂತ ದೂರದಲ್ಲಿ ಇರುವಂತಹ ಗ್ರಹ ಅದು ಮಂದ, ಶನೀಶ್ಚರ. ಆಮೇಲೆ ಅದರ ಒಳಗೆ ಬರ್ತಾನೆ ಗುರು, ಆಮೇಲೆ ಭೂಪುತ್ರ ಅಂಗಾರಕ, ಅವನ ಹಿಂದೆ ಮುಂದೆ ಎರಡು ಹೋಗ್ತಾ ಇರ್ತಾನೆ. ಆಮೇಲೆ ಸೂರ್ಯ ಕಾಣ್ತಾನೆ. ಸೂರ್ಯನಿಂದ ಹೊರಭಾಗದಲ್ಲಿಯೂ ನೋಡ್ಲಿಕ್ಕಾಗತ್ತೆ, ಸೂರ್ಯನ ವಿರುದ್ಧ, ಭೂಮಿಯ ವಿರುದ್ಧ ದಿಕ್ಕದಲ್ಲಿಯೂ ಈ ಗ್ರಹಗಳನ್ನೆಲ್ಲ ನೋಡ್ಲಿಕ್ಕಾಗತ್ತೆ. ಆಮೇಲೆ ಭೂಮಿ ಮತ್ತು ಸೂರ್ಯರ ಮಧ್ಯದಲ್ಲಿ ಬಂದು ಹೋಗುವ ಗ್ರಹಗಳು ಯಾರು ಕೇಳಿದರೆ ಶುಕ್ರ, ಇಂದುಜ ಇಂದವಃ. ಶುಕ್ರಗ್ರಹ, ಬುಧಗ್ರಹ, ಆಮೇಲೆ ಪಕ್ಕದಲ್ಲಿ ನೆರಮನೆಯಲ್ಲಿರುವಂತೆ ಇರುವ ಗ್ರಹ ಚಂದ್ರಗ್ರಹ. ಈ ರೀತಿ ಕಕ್ಷಾಪ್ರಮ ರೀತಿಯಲ್ಲಿ ಗ್ರಹಗಳು ಇದ್ದೇವೆ. ಆ ಗ್ರಹಗಳ ಆಧಾರದ ಮೇಲೆ ಎಲ್ಲ ಕಾಲಹೋರೆಯನ್ನು ನಿರ್ಧಾರ ಮಾಡುತ್ತಾರೆ. ಶನಿವಾರದ ನಂತರ ಬರುವಂತಹ ಶನಿವಾರ ಉದಾಹರಣೆಗೆ 6 ಗಂಟೆಗೆ ಸೂರ್ಯೋದಯ ಆದರೆ 6 ರಿಂದ 7 ಗಂಟೆ ತನಕ ಮಂದ ಹೋರ ಇರುತ್ತದೆ. ಆಮೇಲೆ ಅಮರೇಜ್ಯ ಗುರುವಿನ ಹೋರೆ ಬರುತ್ತದೆ. ಆದ್ದರಿಂದ ಶನಿವಾರ ಸೂರ್ಯೋದಯ ಆಗಿ 1 ಗಂಟೆ ಬಿಟ್ಟರೆ ಮತ್ತೆ ಗುರುವಿನ ಹೋರೆ ಬಹಳ ಶುಭ ಎಂಬುದಾಗಿ ಹೇಳ್ತೇವೆ. ಆಮೇಲೆ ಭೂಪುತ್ರ ಮಂಗಳ ಬರ್ತಾನೆ, ಸ್ವಲ್ಪ ಡೇಂಜರ್. ಅಷ್ಟೇ ಅಲ್ಲ, ಸೂರ್ಯ ಶುಕ್ರ ಇಂದುಜೇಂದವ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದೇ ರೀತಿ ಮಾರನೇ ದಿವಸಕ್ಕೆ ಇದನ್ನೆಲ್ಲ ಲೆಕ್ಕ ಹಾಕಿ ಮತ್ತೆ ಮತ್ತೆ ಕಾಲ ಹೋರೆಗಳೆಲ್ಲ ಪಾಸಾಗಿ 7 ಕಾಲ ಹೊರೆ 24 ಗಂಟೆಗೆ ನಾವು ತೆಗೆಳದೆ 7 3 21 ಮತ್ತೆ 3 ಉಳಿತದೆ. ಅದನ್ನೆಲ್ಲ ಸೇರಿ ನಾಳೆ 24ನೇ ಹೋರೆಯನ್ನು ನಾವು ನಿರೀಕ್ಷೆ ಮಾಡಿದರೆ ಅದು ಶನಿವಾರದ ಮಾರನೇ ದಿವಸ ಭಾನುವಾರ ಬಂದು ಬಿಡುತ್ತದೆ. ಅದು ಭಾನುವಿನ ರವಿಯ ಕಾಲಹೋರೆ. ಇದನ್ನು ಕಾಲಹೋರೆಯನ್ನು ಪ್ರಶ್ನಾದಿ ಶಾಸ್ತ್ರಗಳಲ್ಲಿ ಹಾಗೂ ಮಾಡುವಂಥ ಯಜ್ಞಾದಿಗಳಲ್ಲಿ ಕೆಲವೊಮ್ಮೆ ಹೆಚ್ಚು ಪ್ರಮುಖತೆಯಿಂದ ನಾವು ಇದನ್ನೆಲ್ಲ ಬಳಸಿಕೊಳ್ತೇವೆ. ವಾರ ಈ ರೀತಿಯಾಗಿರ್ತದೆ. ವಾರ ಯಾವಾಗ ಸ್ಟಾರ್ಟ್ ಆಗುತ್ತೆ? ಬೆಂಗಳೂರಿಗೆ ಯಾವಾಗ ವಾರ ಸ್ಟಾರ್ಟ್ ಆಗುತ್ತೋ ಅದಕ್ಕಿಂತ 10 ನಿಮಿಷ ಮೊದಲು ಚೆನ್ನೈಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ 10 ನಮ್ಮ ಬೆಂಗಳೂರು ವಾರದ ನಂತರ ಮಂಗಳೂರಲ್ಲಿ ವಾರೋದಯ ಆಗುತ್ತೆ. ನಾವೆಲ್ಲ ಇವಾಗ ಇಂಗ್ಲಿಷ್ ಪದ್ಧತಿಯ ಮಿಡ್ ನೈಟ್ ಅಂದೇ ಎಲ್ಲವನ್ನು ಇಟ್ಟುಕೊಂಡಿದ್ದೀವಿ. ಅದು ನಮ್ಮ ವೇದಗಳಿಗೆ, ಶಾಸ್ತ್ರಗಳಿಗೆ ಅಥವಾ ನಮ್ಮ ಈ ಅನುಷ್ಠಾನಗಳಿಗೆ ಅದು ಯಾವುದು ಉಪಯೋಗಕ್ಕೆ ಬರೋಲ್ಲ. ಹೇಗೆ ನಮ್ಮ ಸ್ಥಳಕ್ಕೆ ಅನುಗುಣವಾಗಿ ನಮಗೆ ಸೂರ್ಯೋದಯ 6:30 ಇದ್ದರೆ 6:30ಗೆ ಇವತ್ತಿನ ವಾರ ಆರಂಭ ಆಯಿತು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯಾವುದಕ್ಕೆ? ನಿಮ್ಮ ಆಫೀಸ್ ವರ್ಕಿಗಲ್ಲ, ಜಸ್ಟ್ ನಮ್ಮ ಎಲ್ಲ ಮಾಡುವಂತಹ ವೈದಿಕ ವೇದೋಕ್ತ ಕರ್ಮಗಳಿಗೆ ಎಂಬುದಾಗಿ. ಈ ರೀತಿ ನಕ್ಷತ್ರವಾರ ತಿಥಯ, ರವಿ ಸ್ಫುಟ ಏನಿದೆ, ಚಂದ್ರ ಸ್ಫುಟ ಏನಿದೆ ಅದನ್ನು ಸೇರಿಸಿದಾಗ ಬರುವಂಥದ್ದು ತಿಥಿ. ಅದರ ಅಂತರ, ರವಿ ಹಾಗೂ ಚಂದ್ರ ಸ್ಫುಟದ ಅಂತರವನ್ನು ತಿಥಿ ಎಂಬುದಾಗಿ ಹೇಳ್ತೇವೆ. ತಿಥಿಗೆ ಇಲ್ಲಿ 12 ಡಿಗ್ರಿ ಇರ್ತದೆ. 12ರಿಂದ ಗುಣಿಸಿದಾಗ ನಮಗೆ ಯಾವ 30 ತಿಥಿಗಳು ಬರುತ್ತದೆ. 360 ಡಿಗ್ರಿಗೆ ಅದನ್ನು ನಾವು ಗುಣಿಸಿದಾಗ ಈ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ 2 ರೀತಿ ವಿಭಾಗ ಮಾಡಿ 5 ತಿಥಿಗಳನ್ನು ಒಂದು ಗ್ರೂಪಾಗಿ ನಾವು ಇಟ್ಟುಕೊಳ್ತೇವೆ. ಅದನ್ನು ನಾವು ತಿಥಿಯನ್ನು ಹೇಳುವಾಗ ಅದರಲ್ಲಿ ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ಆ ರೀತಿಯಲ್ಲಿ ಹೇಳ್ತೇವೆ. ಯಾವ ಪ್ರತಿಪತ್ ಒಂದು ತಿಥಿ ಏನಿದೆ ಪ್ರತಿಪತ್, 5 ನಂತರ ಬರುವಂತಹ ಒಂದು 6ನೇ ತಿಥಿ ಏನಿದೆ, 10 ನಂತರ ಬರುವಂತಹ ಒಂದು 5
ತಿಥಿಗೆ ಒಂದೊಂದು ವಿಭಾಗ. ಆ ರೀತಿ ಮಾಡಿದಾಗ ನಂದ, ಭದ್ರ, ಜಜ, ರಿಕ್ತ ಹಾಗೂ ಪೂರ್ಣ ಈ ರೀತಿಯಾಗಿ ವಿಭಾಗವನ್ನು ಮಾಡ್ತೇವೆ. ಆ ವಿಭಾಗದಲ್ಲಿ ರಿಕ್ತ ಆ ಶಬ್ದಕ್ಕೆ ಏನು ಅರ್ಥ ಇದೆ ಅದೇ ಅರ್ಥವನ್ನು ನಾವು ಪ್ರಯೋಗದಲ್ಲಿ ಬಳಕೆಗೆ ಇಟ್ಟುಕೊಳ್ಳಬೇಕು. ನಂದ ಶಬ್ದಕ್ಕೆ ಆನಂದ ಎಂಬ ಅರ್ಥ, ಭದ್ರ ಶಬ್ದಕ್ಕೆ ಮಂಗಳ ಎಂಬ ಅರ್ಥ, ಜಯ ಶಬ್ದಕ್ಕೆ ವಿಜಯ ಎಂಬ ಅರ್ಥ, ರಿಕ್ತ ಶಬ್ದಕ್ಕೆ ಶೂನ್ಯ ಎಂಬ ಅರ್ಥ ಹಾಗೂ ಪೂರ್ಣ ಶಬ್ದಕ್ಕೆ ಪರಿಪೂರ್ಣ ಎಂಬ ಅರ್ಥ. ಅದೇ ರೀತಿ ಪ್ರತಿಪತಿ ಇರ್ಬೋದು, ಷಷ್ಠಿ ಇರ್ಬೋದು, ಏಕಾದಶಿ ಇರ್ಬೋದು, ಇದೆಲ್ಲ ನಂದಾತಿಥಿಗಳು ಎಂಬುದಾಗಿ ಹೇಳ್ತೇವೆ. ಹಾಗಾದರೆ ನಮಗೆ ನೆಗೆಟಿವ್ ಆಗಿ ಬರುವಂಥದ್ದು ಯಾವುದು ಕೇಳಿದರೆ 4, 9 ಹಾಗೂ 14 ಏನಿದೆ ಇದೆಲ್ಲ ನಮಗೆ ರಿಕ್ತ ಆಗಿರ್ತದೆ. ಅದು ಕೆಲವೊಂದು ಕೆಲಸಕ್ಕೆ ಅದು ವರ್ಜ್ಯ ಎಂಬುದಾಗಿ ಹೇಳ್ತೇವೆ. ಅದಕ್ಕೆ ದೇವತೆಯನ್ನೂ ಸಹ ಹೇಳ್ತಾರೆ. ತಿಥೀಶಾ ವನ್ನಿಕೌ ಗೌರಿ ಗಣೇಶೋ ಹಿರ್ಗುಢೋ ಶನಿಹಿ ಶಿವೋ ದುರ್ಗಾಂತಕೋ ವಿಶ್ವೇ ಹರಿಕಾಮ ಶಿವಶಶಿ. ಪ್ರತಿಪಥ ತಿಥಿಗೆ ವನ್ನಿ ಅಗ್ನಿದೇವತೆ, ಆದ್ದರಿಂದ ನಂದಾ ತಿಥಿಯಾಗಿದ್ದರೂ ಅಗ್ನಿದೇವತೆಯಾಗಿದ್ದರಿಂದ ಅಗ್ನಿಯನ್ನು ನಾವು ಬಳಕೆಯಲ್ಲಿ ಅವನ್ನು ಶುಭ ಅಂತ ಹೆಚ್ಚು ಸ್ವೀಕರಿಸುವುದಿಲ್ಲ, ಆದ್ದರಿಂದ ಸ್ವಲ್ಪ ವರ್ಜ್ಯ ಮಾಡ್ತೇವೆ. ಕೌ ಹೇಳಿದರೆ ಅದು ಇಂಗ್ಲಿಷ್ ಕೌ ಅಲ್ಲ, ಬ್ರಹ್ಮ ಎಂಬ ಅರ್ಥ. ಬ್ರಹ್ಮ ಎಲ್ಲದಕ್ಕೂ ಮಂಗಳನಾದವನು. ನಾವು ಬ್ರಹ್ಮಾದಿ ಮಂಡಲ ಎಲ್ಲ ದೇವತೆಗೆಂದು ಮೊದಲು ಪ್ರಾರಂಭ ಆಗುವ ಬ್ರಹ್ಮಜ್ಞಾನಂಬಥವಂ ಅವನನ್ನು ಫಸ್ಟ್ ಕರೆಯುವುದು, ಆಮೇಲೆ ವಿಷ್ಣು. ಆ ರೀತಿ ಅವ ಮಂಗಳ. ಕೌ 2ನೇ ತಿಥಿ ಅಥವಾ 7ನೇ ತಿಥಿ ಅಥವಾ ದ್ವಾದಶಿ ಮಂಗಳವಾದ್ದು ವನ್ನಿ ಕೌ. ಆಮೇಲೆ 3ನೇದ್ದು ಗೌರಿ ತಿಥಿ, 3ನೇ ತಿಥಿಗೆ ಮಾತ್ರ ಗೌರಿ, ಆದರೆ 8ನೇ ತಿಥಿಗೆ ಗೌರಿ ಅಲ್ಲ. ಗಣೇಶ 4ನೇ ತಿಥಿಗೆ ಗಣೇಶ ದೇವತೆ, ಅಹಿ ಸರ್ಪದೇವತೆ, ಪಂಚಮ ಗುಹ 6ನೇ ತಿಥಿ, ಷಟ್ಗೆ ಯಾವ ಗುಹ ಸುಬ್ರಹ್ಮಣ್ಯ ದೇವತೆ ರವಿಹಿ. ಆಮೇಲೆ ಶಿವ, ದುರ್ಗಾ, ಅಂತಕ ವಿಶ್ವೇ ದೇವತೆಗಳು, ಹರಿ, ಕಾಮಃ ಮನ್ಮಥ ತ್ರಯೋದಶಿಗೆ ದೇವತೆ, ಆದ್ದರಿಂದ ವಿವಾಹಕ್ಕೆ ವಿಶಿಷ್ಟವಾದಂತಹ ಅದು ತಿಥಿಯಾಗತ್ತೆ. ಹಾಗೂ ಶಿವಶಶಿ, ಶಿವ ಹಾಗೂ ಶಶಿ ಚಂದ್ರ, ಹುಣ್ಣಿಮೆಗೆ ಅವನು ಅಥವಾ ಅಮಾವಾಸ್ಯೆಗೆ ಚಂದ್ರನೇ ದೇವತೆ ಅಂತ ತಿಳ್ಕೊಳ್ಬೇಕು. ಈ ರೀತಿ ಯಾವ ತಿಥೀಶರು, ಆದರೆ ಆ ತಿಥಿಗಳಲ್ಲಿ ನಾವು ಛಿದ್ರ ತಿಥಿಗಳು ಅಂತ ಹೇಳ್ತೀವಿ. ಯಾವ ರಿಕ್ತ ತಿಥಿಗಳನ್ನು ಛಿದ್ರ ತಿಥಿ ಎಂಬುದಾಗಿಯೂ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ 6, 12 ನಾವು ಸೇರಿಸ್ತಾ ಅದನ್ನು ವಿಶೇಷ ಮಂಗಳ ಕಾರ್ಯಕ್ಕೆ ಹೆಚ್ಚು ಉಪಯೋಗ ಮಾಡೋಲ್ಲ. ಅದನ್ನು ಮಧ್ಯಮ ತಿಥಿ 6, 12 ಹೇಳ್ತೇವೆ, ಷಷ್ಠಿ ಹಾಗೂ ದ್ವಾದಶಿಯನ್ನು. ಇದನ್ನು ನೆಕ್ಸ್ಟ್ ಬರುವಂಥದ್ದು ತಿಥಿ ನಕ್ಷತ್ರವಾರ ತಿಥಯ. ಆಮೇಲೆ ಯೋಗಗಳು ಹೇಳಿದರೆ ಚಂದ್ರಸ್ಫುಟ ಹಾಗೂ ರವಿಸ್ಫುಟವನ್ನು ಸೇರಿಸಿದಾಗ ಯೋಗ ಹೇಳಿದರೆ ಕೂಡಿಸುವುದು ಎಂಬ ಅರ್ಥ. ಅದನ್ನು ಸೇರಿಸಿದಾಗ ವಿಷ್ಕಂಭಾದಿ ತಿಥಿಗಳು ಬರುತ್ತದೆ, ವಿಷ್ಕಂಭಾದಿ ಯೋಗಗಳು ಬರುತ್ತದೆ. ಅದು ಯಾವ ಹೆಸರಿದೆಯೋ ಅದೇ ಅರ್ಥ, ಅದೇ ಫಲ ಎಂಬುದಾಗಿ ಹೇಳುತ್ತೆ. ವಿಷ್ಕಂಭಾದಿ ಯೋಗದಲ್ಲಿ ಯಾವ ವಜ್ರ, ಪರಿಗ, ವ್ಯಾಘಾತ, ವ್ಯತಿಪಾತ ಇತ್ಯಾದಿಗಳೆಲ್ಲ ಕೆಟ್ಟ ಅರ್ಥವನ್ನು ಹೇಳುತ್ತೆ. ಇದೆಲ್ಲ ಅಮಂಗಳವಾದಂತಹ ಯೋಗಗಳು ಅಂತ ತಿಳ್ಕೊಳ್ಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ಪ್ರೀತಿ, ಆಯುಷ್ಮಾನ್ ಇತ್ಯಾದಿ ಯಾವ ಯೋಗಗಳೇನಿದೆ ಅದು ಮಹಾಮಂಗಳಕರಗಳು ಎಂಬುದಾಗಿ ಆ ಹೆಸರಿಗೆ ಅನುಕೂಲವಾಗಿ ನಾವು ಬಳಸಿಕೊಳ್ಳಬೇಕು. ವಿವಾಹಾದಿಗಳಿಗೆ ಪ್ರೀತಿಯನ್ನು ಹಾಗೂ ಆಯುಷ್ಕರ್ಮಗಳೇನಿದೆ ಆಯುಷ್ಮಾನ್ ಎಲ್ಲ ಆ ಯೋಗಗಳು ಬಂದೇ ಇನ್ನಷ್ಟು ಪುಷ್ಟಿಯನ್ನು ಕೊಡುತ್ತದೆ ಎಂಬುದಾಗಿ ತಿಳ್ಕೊಳ್ಬೇಕು. ಮುಂದೆ ಬರುವಂಥದ್ದು ಕರಣ, ತಿಥ್ಯರ್ಥಂ ಕರಣಂ. ತಿಥಿ ಆದ ಆಮೇಲೆ ತಿಥಿಯನ್ನು 2 ವಿಭಾಗ ಮಾಡಿದಾಗ ಅದನ್ನು ಕರಣ ಎಂಬುದಾಗಿ ಹೇಳ್ತಾರೆ. ಕರಣಗಳಲ್ಲಿ 2 ವಿಭಾಗ, ಒಂದು ಸ್ಥಿರಕರಣ, ಇನ್ನೊಂದು ಚರಕರಣ ಎಂಬುದಾಗಿ. ಆ ಕರಣಗಳನ್ನು ಬಾಲವ, ಕೌಲವ, ತೈತಿಲವರಿಜ, ವಣಿಜ ಈ ರೀತಿಯಾಗಿ 7 ಕರಣಗಳನ್ನು ಮಾಡ್ತೇವೆ. ಅದು ಮತ್ತೆ ಮತ್ತೆ ರಿಪೀಟ್ ಆಗುತ್ತಾ ಇರ್ತದೆ. ಯಾವ ಶುಕ್ಲ ಪಕ್ಷ ಪ್ರತಿಪತ್ 2ನೇ ಭಾಗದಿಂದ ಭವ ಸ್ಟಾರ್ಟ್ ಆದರೆ ಆ 7 ಕರಣಗಳೆಲ್ಲ ರಿಪೀಟ್ ಆಗ್ತಾ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ತಿಥಿಯ 2ನೇ ಭಾಗ ಏನಿದೆ ಅಲ್ಲಿಂದ 4 ಕರಣಗಳನ್ನು ಸ್ಥಿರಕರಣ ಎಂಬುದಾಗಿ ಹೇಳ್ತೇವೆ. ಅದು ಅಲ್ಲಿ ಹಾಗೆ ಇರುತ್ತೆ, ಯಾವತ್ತೂ ಚೇಂಜ್ ಆಗೋಲ್ಲ. ಯಾವ ಆ ಸ್ಥಿರಕರಣಗಳು ಏನಿದೆ ಅದೆಲ್ಲ ಉತ್ತಮವಾಗಿರುವುದಿಲ್ಲ, ಅದು ಅಪಶಕನವನ್ನು ಹೇಳುತ್ತೆ. ಯಾವ ಶಕುನಿ, ಚತುಷ್ಪ, ನಾಗವಾನ್, ಕಿಂಸ್ತುಘ್ನ ಇದೆಲ್ಲ ಮಂಗಳಕರವಾದಂತಹ ಕರಣಗಳೆಲ್ಲ ಕರಣಕ್ಕೆ ಬಹಳಷ್ಟು
ಪ್ರಾಮುಖ್ಯತೆ ಇದೆ. ಆದ್ದರಿಂದ ಚತುರ್ದಶಿ ದಿವಸ ಹಾಗೂ ಅಮಾವಾಸ್ಯ ದಿನ ಹಾಗೂ ಶುಕ್ಲ ಪಕ್ಷದ ಪ್ರತಿಪತ್ತಿನ ಮೊದಲ ಭಾಗ ಏನಿದೆ ಅದು ಯಾವುದಕ್ಕೂ ನಾವು ಅದನ್ನು ಬಳಕೆ ಮಾಡುವುದಿಲ್ಲ ಶುಭ ಕರ್ಮಗಳಿಗೆ. ಈ ರೀತಿ ಆ ಎಲ್ಲ ಪಂಚಾಂಗವಾರತೆ ಸಜ ಕರಣಾನಿ, ಇಷ್ಟು ಪಂಚಾಂಗದಲ್ಲಿ ಸಿಗುತ್ತೆ. ಕರಣಾನಿ ಯೋಗಾ ಪಂಚಾಂಗಮೇತದ ತರಾಶಿಯುತಂ ಷಡಂಗಂ. ಇಷ್ಟೆಲ್ಲ ಸರಿ ಇರಬೇಕು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ. ಅಷ್ಟೇ ಅಲ್ಲ, ಇದಕ್ಕೆ ರಾಶಿಯನ್ನು ಸೇರಿಸಬೇಕು. ಆವಾಗ ಪಂಚಾಂಗ ಹೋಗಿ ಅದನ್ನು ಷಡಂಗ ಎಂಬುದಾಗಿ ಹೇಳ್ತೇವೆ. ಸಪ್ತಾಂಗಮೇತದ ಗ್ರಹಯುಕ್ತಮೇತತ್, ಅದರ ಜೊತೆಯಲ್ಲಿ ನಕ್ಷತ್ರಗಳ ಆ ರಾಶಿ ಜೊತೆಯಲ್ಲಿ ಗ್ರಹಾಧಿಪತಿ ಸೇರಿಕೊಂಡ್ರೆ ಅದನ್ನು ಸಪ್ತಾಂಗ ಎಂಬುದಾಗಿ ಹೇಳ್ತೇವೆ. ಈ ರೀತಿ ಯಾವ ರಾಶಿ ಬಲಿಷ್ಠನಾದಂತಹ ರಾಶ್ಯಧಿಪತಿ, ಅವನ ಯಾವ ಸಾತ್ವಿಕತೆ ಅಥವಾ ಅವನ ಪೌಷ್ಟಿಕತೆ, ಅವನು ಪವರ್ಫುಲ್ ಆಗಿರಬೇಕು. ಅದರ ಜೊತೆಯಲ್ಲಿ ಪಂಚಾಂಗ, ಇಷ್ಟೆಲ್ಲ ಸೇರಿಬಿಟ್ರೆ ಅದು ಉತ್ತಮವಾದಂತಹ ಬಳಕೆಗೆ ಯೋಗ್ಯವಾದಂತಹ ಮುಹೂರ್ತವನ್ನು ಅದು ಹೇಳುತ್ತೆ ಎಂಬುದಾಗಿ ಹೇಳ್ತೇವೆ. ಹಾಗಾದರೆ ಇವನ್ನೆಲ್ಲ ಹೇಗೆ ನಿರ್ಧಾರ ಮಾಡಬೇಕು? ನಕ್ಷತ್ರಗಳ ಬಗ್ಗೆ ಪುನಃ ಹೇಳ್ತಾನೆ. ನಕ್ಷತ್ರಗಳನ್ನು ವಾರಕ್ಕೆ ಸರಿಯಾಗಿ ತಿಥಿ, ವಾರ ಹಾಗೂ ನಕ್ಷತ್ರಕ್ಕೆ ಯೋಗವನ್ನು ಮಾಡಿ ಅದರ ಗುಣಲಕ್ಷಣವನ್ನು ಹೇಳ್ತಾರೆ. ನಮ್ಮಲ್ಲಿ 7 ಗ್ರಹಗಳಿದ್ದಾರೆ ರವಿಚಂದ್ರಾದಿಗಳಲ್ಲಿ. ರವಿಯನ್ನು ಪಾಪಗ್ರಹ ಅಂತ ಹೇಳ್ತೇವೆ. ಕೆಲವೊಮ್ಮೆ ಪಾಪಗ್ರಹರಿಗೂ ಅವರವರದೇ ಪೋರ್ಟ್ಫೋಲಿಯೋ ಇದ್ದಾಗ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತದೆ. ಕೆಟ್ಟವನಿದ್ರೂ ಅವನ ಮನೆಯಲ್ಲಿ ಅವನು ಒಳ್ಳೆಯವನೇ ಆಗಿರ್ತಾನೆ. ಆ ರೀತಿ 7 ನಕ್ಷತ್ರಗಳು, 27 ನಕ್ಷತ್ರಗಳಿಗೆ 7 ವಾರಗಳನ್ನು ವಿಭಾಗ ಮಾಡಿ ಅವರ ಶುಭತೆ, ಅಶುಭತೆ, ಮಧ್ಯಮತೆ ಅದು ಹೇಗಿದೆ ಅಂತ ಎಂಬುದಾಗಿ ಹೇಳ್ತಾ ಅದನ್ನು ಧ್ರುವ ನಕ್ಷತ್ರ ಸ್ಥಿರ ನಕ್ಷತ್ರ, ಚಂದ್ರಂದು ಚರ ನಕ್ಷತ್ರ ಚಲ ನಕ್ಷತ್ರ, ಕುಜನಂದು ಉಗ್ರ ನಕ್ಷತ್ರ ಕ್ರೂರ ನಕ್ಷತ್ರ, ಬುಧನಂದು ಮಿಶ್ರ ನಕ್ಷತ್ರ ಸಾಧಾರಣ ನಕ್ಷತ್ರ, ಹಾಗೂ ಗುರುವಿನದ್ದು ಕ್ಷಿಪ್ರ ನಕ್ಷತ್ರ ಲಘು ನಕ್ಷತ್ರ, ಹಾಗೂ ಶುಕ್ರನದ್ದು ಮೃದು ಹಾಗೂ ಮೈತ್ರ, ಹಾಗೂ ಶನೀಶ್ವರಿಗೆ ಸಂಬಂಧಪಟ್ಟಂತೆ ತೀಕ್ಷ್ಣ ಹಾಗೂ ದಾರುಣ ಎಂಬುದಾಗಿ ನಕ್ಷತ್ರದ ಗುಣ ಹಾಗೂ ವಾರದ ಗುಣವನ್ನು ಹೊಂದಾಣಿಕೆ ಮಾಡಿ ಈ ನಕ್ಷತ್ರ ಈ ವಾರದಲ್ಲಿ ನೀವು ಈ ಎಲ್ಲ ಕೆಲಸಗಳನ್ನು ಮಾಡಬಹುದು. ಅದು ಪ್ರಾಕೃತಿಕವಾಗಿ ಪಂಚಾಂಗದ ಪ್ರಕಾರ ಇರಬೇಕು ಅಂತ ಹೇಳ್ತಾರೆ. ಅದರ ವಿಭಾಗ ಈ ರೀತಿಯಾಗಿದೆ. ಉತ್ತರಾತ್ರಯ ರೋಹಿಣ್ಯೋ ಭಾಸ್ಕರಂಚ ಧ್ರುವಂ ಸ್ಥಿರಂ ತತ್ತ ಸ್ಥಿರಂ ಬೀಜ ಗೇಹ ಶಾಂತ್ಯ ರಾಮಾದಿ ಸಿದ್ಧಯೇ. ಉತ್ತರಾಷಾಢ, ಉತ್ತರ ಭಾದ್ರ ಇದೆಲ್ಲ ರವಿಯ ಗುಣಲಕ್ಷಣಗಳನ್ನು ಹೊಂದಿರ್ತದೆ. ರೋಹಿಣಿ ನಕ್ಷತ್ರ ಅದು ಧ್ರುವ ಹಾಗೂ ಸ್ಥಿರ, ಪರ್ಮನೆಂಟ್ ಆಗಿರಬೇಕಾದ ಕೆಲಸಗಳನ್ನು ಇದರಲ್ಲಿ ಮಾಡಬೇಕು. ಹೇಳಿದರೆ ಯಾವುದು ಟೆಂಪ್ರರಿ ಕೆಲಸಗಳಂತಿರ್ತದೆ, ಕೆಲವು ಶಾಶ್ವತವಾದ ಕೆಲಸಗಳು ಅಂತಿರ್ತದೆ. ಅಂಥದ್ದೆಲ್ಲ ಈ ಸಂದರ್ಭದಲ್ಲಿ ಮಾಡಿದರೆ ಈ ನಕ್ಷತ್ರದಲ್ಲಿ ಒಬ್ಬ ಕೆಲಸಕ್ಕೆ ಜಾಯಿನ್ ಆದರೆ ಸ್ವಲ್ಪ ಸ್ಥಿರವಾಗಿ ಇರ್ತಾನೆ, ಅವನಿಗೆ ಕೆಲಸ ಹೋಗಲ್ಲ, ಜಾಬ್ ಲಾಸ್ ಆಗಲ್ಲ. ಆ ರೀತಿಯಾಗೆಲ್ಲ ತಿಳ್ಕೊಳ್ಬಹುದು. ಉತ್ತರಾತ್ರಯ ರೋಹಿಣ್ಯೋ ಭಾಸ್ಕರಂಚ ಧ್ರುವಂ ಸ್ಥಿರಂ ದತ್ತ ಸ್ಥಿರಂ ಬೀಜಗೇಹ. ಯಾವುದೇ ಧಾನ್ಯಾದಿಗಳನ್ನು ನಾವು ಬೆಳೆಗೆ ಹಾಕುವುದು, ಬಿತ್ತುವಂಥದ್ದು, ಗೇಹ ಮನೆ ಆರಂಭ ಮಾಡುವುದು ಅರ್ಧಕ್ಕೆ ನಿಲ್ಲಲ್ಲ. ಇದು ಸ್ವಲ್ಪ ಚೆನ್ನಾಗಿ ಸ್ಥಿರವಾಗಿ ಆ ಕೆಲಸಗಳಾಗತ್ತೆ. ಮನೆಯು ಗಟ್ಟಿಯಾಗಿ ಉಳಿತದೆ, ಎಲ್ಲ ಭೂಕಂಪಾದಿಗಳು ಬರಲ್ಲ ಅಂತ ಅರ್ಥ. ಶಾಂತಿ, ಆರಾಮ, ಶಾಂತಿ ಕರ್ಮಗಳಿಗೆಲ್ಲ ವಿಹಿತವಾದ್ದರಿಂದ ವಿವಾಹಾದಿಗಳೆಲ್ಲ ಕರ್ಮಗಳನ್ನು ಈ ನಕ್ಷತ್ರದಲ್ಲಿ ಮಾಡುತ್ತಾರೆ. ಆದರೂ ರವಿ ಅತ್ಯಂತ ಶುಭನಲ್ಲ, ಅವನು ಮಧ್ಯಮ ಗ್ರಹ. ಆರಾಮಾದಿ ಸಿದ್ಧಜೆ. ಅಷ್ಟೇ ಅಲ್ಲ, ನಾವು ಒಳ್ಳೆ ಪಬ್ಲಿಕ್ ವರ್ಕ್ ಮಾಡಬೇಕು, ಒಳ್ಳೆ ಗಾರ್ಡನ್ ಮಾಡಬೇಕು, ಇನ್ನೊಂದು ಯಾವುದೋ ಲಾಲ್ಬಾಗ್ ಅಂತದ್ದು ಒಂದು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಎಲ್ಲ ಈ ನಕ್ಷತ್ರ ದಿವಸ ಆರಂಭ ಮಾಡಿದರೆ, ರೋಹಿಣಿ ನಕ್ಷತ್ರ ದಿವಸ ಆರಂಭ ಮಾಡಿ ನೀರು ಇರ್ತದೆ, ಸಸ್ಯಗಳು ಬೆಳೀತದೆ ಎಂಬ ಅರ್ಥ. ಅದೇ ರೀತಿ ಸ್ವಾತ್ಯಾದಿತ್ಯೆ ಶ್ರುತೆ ಸ್ತ್ರೀಣಿ ಚಂದ್ರಶ್ಚಾಪಿ ಚರಂ ಚಲಂ ತಸ್ಮಿನ್ ಗಜಾಧಿಕಾರೋಹೋ ವಾಟಿಕಾ ಗಮನಾಧಿಕಂ. ಸ್ವಾತಿ ನಕ್ಷತ್ರ, ಅದಿತಿ ನಕ್ಷತ್ರ, ಪುನರ್ವತು, ಶ್ರುತಿ ನಕ್ಷತ್ರ, ಶ್ರವಣ ನಕ್ಷತ್ರ, ಈ 3 ನಕ್ಷತ್ರಗಳು ಚಂದ್ರ ವಾರದ ದಿವಸ ಬಂದರೆ, ಸೋಮವಾರ ಹಾಗೂ ಈ ನಕ್ಷತ್ರಗಳಿದ್ರೆ ಅದು ಚರಂ ಚಲಂ. ಯಾವ ಡ್ರೈವಿಂಗ್ ಕಲಿಬೇಕು ಅಂತಾರೆ ಒಳ್ಳೆಯದು ನಕ್ಷತ್ರ ಇವೆಲ್ಲ, ಅಥವಾ ಒಳ್ಳೆಯ ಛಲ ಕೆಲಸವನ್ನು ಮಾಡಬೇಕು, ಪ್ರಯಾಣ ಹೋಗಬೇಕು, ಅದಕ್ಕೆಲ್ಲ ಒಳ್ಳೆಯ ನಕ್ಷತ್ರ. ತಸ್ಮಿನ್ ಗಜಾಧಿಕಾರೋಹ, ಆನೆಯನ್ನು ಪಳಗಿಸಬೇಕು, ಆನೆಯನ್ನು ಹತ್ತಬೇಕು, ಸ್ವಲ್ಪ ರಿಸ್ಕಿ ಕೆಲಸಗಳೆಲ್ಲ ಬೇಗ ನಾವು ಅದನ್ನು ಕಲಿಬೇಕು ಅಂತಿದ್ರೆ
ನಮಗೆ ಬರಬೇಕು ಆ ವಿದ್ಯೆ ಅಂತಿದ್ರೆ ಅದಕ್ಕೆಲ್ಲ ಉತ್ತಮವಾದ ನಕ್ಷತ್ರ. ಹಾಗೂ ವಾಟಿಕಾ ಗಮನ, ಅದು ವಾಕ್ ಹೋಗ್ಲಿಕ್ಕೂ ಇರ್ಬೋದು. ಇದೆಲ್ಲ ಒಳ್ಳೆ, ಅವನು ವಾಕ್ ಹೋದವನು ಸೇಫ್ ಆಗಿ ಮನೆಗೆ ಬರಬೇಕಲ್ಲ, ಕೊನೆಗೆ ಹಾರ್ಟ್ ಫೈಲ್ ಆಗಿ ಬೀಳಬಾರದು. ಪೂರ್ವಾತ್ತಯಂ ಯಾಮ್ಯಮಗೆ ಉಗ್ರಂ ಕ್ರೂರಂ ಕುಜಸ್ತತಾ ತಸ್ಮಿನ್ ಧಾತ್ವಾಗ್ನಿ ಶಾಠ್ಯಾನ ವಿಶಸ್ತ್ರಾದಿ ಸಿದ್ಧ್ಯತಿ. ಪೂರ್ವಾತ್ರಯಂ, ಪೂರ್ವಾಭಾದ್ರ ಮಘ, ಪೂರ್ವಾಭಾದ್ರ ಪೂರ್ವಾಷಾಢ, ಈ ಯಾಮ್ಯಮಗೆ ಯಮ ನಕ್ಷತ್ರ, ಅಪಭರಣಿ ನಕ್ಷತ್ರ, ಮಘಾ ನಕ್ಷತ್ರ, ಇದು ಕುಜವಾರದ ದಿವಸ ಬಂದರೆ ಬಾಂಬ್ ಹಾಕ್ಲಿಕ್ಕೆ, ಶತ್ರುಗಳ ಮೇಲೆ ದಾಳಿ ಮಾಡಲಿಕ್ಕೆಲ್ಲ ಒಳ್ಳೆ ಶಾಠ್ಯವನ್ನು ತೋರಿಸಲಿಕ್ಕೆ, ನಮ್ಮ ಮಿತ್ರರನ್ನು ಮೇಂಟೈನ್ ಮಾಡೋದು ಎಷ್ಟು ಇಂಪವೋ ಅದಕ್ಕಿಂತ ಸ್ವಲ್ಪ ಕಷ್ಟದ್ದು ಶತ್ರುಗಳನ್ನು ನಾವು ನೋಡಿಕೊಳ್ಳುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದು. ಅದು ಎರಡರಲ್ಲಿದ್ದರೆ ಮಾತ್ರ, ಸ್ಮಾರ್ಟ್ನೆಸ್ ಇದ್ದರೆ, ಸ್ಟ್ರಾಟಜಿ ಇದ್ದರೆ ಮಾತ್ರ ಲೈಫ್ ಮೀನಿಂಗ್ಫುಲ್ ಆಗಿರುತ್ತೆ, ಇಲ್ಲದ್ರೆ ಡ್ಯಾಮೇಜ್ ಆಗುತ್ತೆ. ತಸ್ಮಿನ್ ಘಾತಾಗ್ನಿ ಶಾಠ್ಯಾನಿ ವಿಶಸ್ತ್ರಾದಿ ಸಿದ್ಧತೆ. ಆ ದಿನಗಳಲ್ಲಿ ಘಾತ, ಪೆಟ್ಟು ಮಾಡುವುದು, ಡ್ಯಾಮೇಜ್ ಮಾಡುವಂಥ ಅಗ್ನಿ ಸಂಬಂಧವಾದ್ದು ಅಥವಾ ವಿದ್ಯುತ್ ಉತ್ಪಾದನೆ ಮಾಡುವುದು, ವಿಷಶಸ್ತ್ರಾದಿ ಸಿದ್ಧತೆ, ಶಸ್ತ್ರ, ವಿಷ, ಈ ಎಲ್ಲ ಯಾವುದೇ ಕೆಮಿಕಲ್ಸನ್ನು ಬಳಸುವುದು, ಇದನ್ನೆಲ್ಲ ಪ್ರಯೋಗಕ್ಕೆಲ್ಲ ಒಳ್ಳೆಯ ದಿವಸಗಳು ಅಂತ ಹೇಳ್ತದೆ. ಅದೇ ರೀತಿ ಬುಧನಿಗೆ ಸಂಬಂಧಪಟ್ಟ ವಿಶಾಖಾಗ್ನೇಜಭೇ ಸೌಮ್ಯೆ ಮಿಶ್ರಂ ಸಾಧಾರಣಂ ಸುತಂ ತತ್ರಾಗ್ನಿ ಕಾರ್ಯಂ ಮಿಶ್ರಂಚ ವೃಷೋತ್ಸರ್ಗಾದಿ ಸಿದ್ಧತೆ. ಈ ರೀತಿ ಒಂದೊಂದು ನಕ್ಷತ್ರಕ್ಕೆ, ಒಂದೊಂದು ವಾರಕ್ಕೆ ಒಂದು ಸಾಮ್ಯತೆಯನ್ನು ಹೇಳಿ ಅವುಗಳ ಗುಣಲಕ್ಷಣವನ್ನು ಹೇಳ್ತಾ ಆ ಎಲ್ಲ ನಕ್ಷತ್ರಗಳನ್ನು ವ್ಯಾಲ್ಯೂಯೇಷನ್ ಮಾಡುತ್ತಾರೆ, ಅದನ್ನು ಹೇಗೆ ಅಪ್ಲೈ ಮಾಡಬೇಕು ನಮ್ಮ ಬಳಕೆಯಲ್ಲಿ ಎಂಬುದಾಗಿ ಹೇಳ್ತಾರೆ. ಇಷ್ಟಿದ್ರೆ ಸಾಲದು. ಪುನಃ ನಮಗೆ ಈ ದೋಷಗಳನ್ನು ಹೇಳುವಂಥ ಯಾವ ಈ ಜ್ಯೋತಿಷ ಶಾಸ್ತ್ರ ಏನಿದೆ ಅದರಲ್ಲೊಂದು 70 ರೀತಿಯ ದೋಷಗಳನ್ನೆಲ್ಲ ಹೇಳ್ತಾರೆ. ಅದನ್ನು ನೋಡ್ತಾ ಕೂತ್ರೆ ಯಾವುದು ಮುಹೂರ್ತವನ್ನು ಯಾವುದನ್ನೂ ನಾವು ಫಿಕ್ಸ್ ಮಾಡುವಂಗಿಲ್ಲ. ಗುಣಗಳನ್ನು ಹೇಳ್ತಾರೆ, ಆಮೇಲೆ ಅಪವಾದವನ್ನು ಹೇಳ್ತಾನೆ. ಕೆಲವೊಂದು ಯೋಗದಿಂದ ಒಳ್ಳೆ ನಕ್ಷತ್ರ, ಒಳ್ಳೆ ವಾರ, ಒಳ್ಳೆ ತಿಥಿ ಬರುತ್ತೆ, ಆದರೆ ಅದು ಜೋಡಿಯಾಗಿದ್ದು ಸರಿಯಾಗಿರುವುದಿಲ್ಲ. ಜೇನುತುಪ್ಪ ಬಹಳ ಒಳ್ಳೆಯದು ಆರೋಗ್ಯಕ್ಕೆ, ಹಾಗೂ ತುಪ್ಪನು, ಹಸುವಿನ ತುಪ್ಪನು ಒಳ್ಳೆಯದು, ಸಮ ಪ್ರಮಾಣದಲ್ಲಿ ಸೇರಿಸಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎರಡು ಒಳ್ಳೆಯದು ಸೇರಿದಾಗ ಅದು ಕೆಟ್ಟದಾಗಿ ಬಿಡುತ್ತೆ. ಕೆಲವೊಂದು ಕೆಟ್ಟದಿರುತ್ತದೆ, ಅದರ ಜೊತೆಯಲ್ಲಿ ಒಂದು ಒಳ್ಳೆಯದು ಸೇರಿದರೆ ಆ ಕೆಟ್ಟದನ್ನೆಲ್ಲ ಹೋಗಿ ಅದು ಬಹಳ ಒಳ್ಳೆಯದಾಗತ್ತೆ. ಆ ರೀತಿಯಿಂದಾಗಿ ನಾವು ಇದನ್ನು ವಿಭಾಗ ಮಾಡ್ತಾ ಬೇರೆ ಬೇರೆ ರೀತಿಯಲ್ಲಿ ವಿಭಾಗವನ್ನು ಮಾಡ್ತೇವೆ. ಹೇಗೆ ಎಂಬುದಾಗಿ ಕೇಳಿದರೆ, ಯಾವ ತಿಥಿ ವಾರ ನಕ್ಷತ್ರ ಏನಿದೆ, ನಕ್ಷತ್ರ ವಾರ, ನಕ್ಷತ್ರ ತಿಥಿ ಹಾಗೂ ವಾರ ತಿಥಿಗಳು ಹಾಗೂ ತಿಥಿವಾರ ನಕ್ಷತ್ರ, ಇವನ್ನೆಲ್ಲ ಸೇರಿಸ್ತಾ ನಾವು 7 ವಿಭಾಗವನ್ನು ಮಾಡುತ್ತೇವೆ. ಅವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಆ ನಕ್ಷತ್ರಗಳು ಎಂಬುದಾಗಿ ಹೇಳಬೇಕಾದ್ರೆ, ವಾರ ತಿಥಿ ನಕ್ಷತ್ರ ಯೋಗ ಕೆಲವೊಮ್ಮೆ ಸಿದ್ಧಿಯೋಗವನ್ನು ಕೊಡುತ್ತೆ, ಕೆಲವೊಮ್ಮೆ ದಗ್ಧ ಯೋಗವನ್ನು ಕೊಡುತ್ತೆ, ಕೆಲವೊಮ್ಮೆ ಅಮೃತ ಯೋಗವನ್ನು ಕೊಡುತ್ತೆ, ಕೆಲವೊಮ್ಮೆ ಮೃತ್ಯುಯೋಗವನ್ನು ಕೊಡುತ್ತೆ. ಎಲ್ಲ ಶುಭ ನಕ್ಷತ್ರ, ಶುಭ ದಿವಸ, ಬಟ್ ಒಟ್ಟು ಸೇರಿದಾಗ ಅವರಿಗೆ ವರ್ಕ್ ಆಗೋದಿಲ್ಲ. ಅವನು ಒಳ್ಳೆಯವನು, ಇವನು ಒಳ್ಳೆಯವನು, ಬಟ್ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅವನು ಕಂಡ್ರೆ ಇವನಿಗಾಗಲ್ಲ, ಇವನು ಕಂಡ್ರೆ ಅವನಿಗಾಗಲ್ಲ. ಆ ರೀತಿಯದ್ದೆಲ್ಲ ಇರ್ತದೆ. ರವಿವಾರ ದ್ವಾದಶಿ ಬಂದುಬಿಟ್ರೆ ಅದು ದಗ್ಧ ಯೋಗವಾಗಿ ಬಿಡುತ್ತೆ. ರವಿವಾರ ರವಿದ್ದೇ ನಕ್ಷತ್ರ, ಹಸ್ತ ನಕ್ಷತ್ರ ಬಂದುಬಿಟ್ರೆ ಅದು ಅಮೃತ ಯೋಗವಾಗಿ ಬಿಡುತ್ತೆ. ಅಷ್ಟೇ ಅಲ್ಲ, ರವಿವಾರದ ದಿವಸ ಯಾವ ಕೃತ್ತಿಕಾ ನಕ್ಷತ್ರ ಬಂದು, ಕೃತ್ತಿಕಾ ಅಗ್ನಿ ನಕ್ಷತ್ರವೇ, ಅದರ ಜೊತೆಯಲ್ಲಿ ಪಂಚಮಿ ಬಂದುಬಿಟ್ರೆ ಅದು ವಿಷಯೋಗವಾಗುತ್ತೆ, ಅಮೃತ ಯೋಗವಾಗುತ್ತೆ. ಅದೇ ದಿವಸ ವಿಷಯೋಗನೂ ಆಗುತ್ತೆ ಬೇರೆ ನಕ್ಷತ್ರ ಬಂದೆ. ಅದೇ ರೀತಿ ರವಿವಾರ ಅತ್ಯುತ್ತಮವಾದ ಅನುರಾಧ ನಕ್ಷತ್ರ ಬಂದರೆ ಅವನಿಗೂ ಮ್ಯಾಚ್ ಆಗಲ್ಲ, ಫ್ರೆಂಡ್ಶಿಪ್ ಸರಿ ಇಲ್ಲ, ಅದರಿಂದ ಮೃತ್ಯು ಯೋಗವಾಗತ್ತೆ. ಅದರಿಂದ ಕೇವಲ ಒಂದು ನಕ್ಷತ್ರವನ್ನು ಇಟ್ಟುಕೊಂಡು ಇದು ಉತ್ತಮ ಅಂತ ನಿರ್ಧಾರ ಮಾಡುವಾಗಿಲ್ಲ. ತಿಥಿಯನ್ನು ಇಟ್ಟುಕೊಂಡು ಅಥವಾ ಯೋಗವನ್ನು, ಕರಣವನ್ನು, ರಾಶಿಯನ್ನು, ರಾಶ್ಯಧಿಪತಿಯನ್ನು ಇಟ್ಟುಕೊಂಡು ಇದು ಉತ್ತಮ ಅಥವಾ ಅಲ್ಲ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಬಹಳ ಹೆಚ್ಚಾಗಿ ಅದರಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಚಂದ್ರ ವಾರದ ದಿವಸ ಶ್ರವಣ ನಕ್ಷತ್ರ ಬಂದರೆ ಆವಾಗ ಅಮೃತ ಯೋಗವಾಗತ್ತೆ. ಅದೇ ರೀತಿ ಮಂಗಳವಾರ ಅಶ್ವಿನಿ ನಕ್ಷತ್ರ ಬಂದರೆ ಅದು ಅಮೃತ ಯೋಗವಾಗತ್ತೆ. ಅಶ್ವಿನಿ ನಕ್ಷತ್ರ ಮಧ್ಯಮ ನಕ್ಷತ್ರವಾಗತ್ತೆ ಹಲವಾರು ವಿಷಯದಲ್ಲಿ. ಆದರೆ ಕುಜ ಅತ್ಯಂತ ಕೆಟ್ಟ ಗ್ರಹ
ಪಾಪಗ್ರಹ ಎಂಬುದಾಗಿ ಹೇಳ್ತೇವೆ. ಆದರೂ ಬರುವಂಥದ್ದು ಅಮೃತ ಯೋಗ. ಕೆಟ್ಟದ್ರೊಟ್ಟಿಗೆ ಸ್ವಲ್ಪ ಒಳ್ಳೇದು ಸೇರಿಬಿಟ್ರೆ ಸಂಪೂರ್ಣ ಅಮೃತನೇ ಸಿಕ್ಕಿಬಿಡುತ್ತೆ ಅಂತ ಅರ್ಥ. ಗುರುವಿನ ದಿವಸ ಗುರು ನಕ್ಷತ್ರವೇ ಇದ್ದು ಬಿಟ್ರೆ ಆವಾಗ ಅಮೃತ ಯೋಗವಾಗತ್ತೆ. ಪುಷ್ಯ ನಕ್ಷತ್ರ ಗುರುವಾರ ಬಂದರೆ ಅದು ಅಮೃತ ಯೋಗವನ್ನು ಉಂಟು ಮಾಡುತ್ತೆ. ಅದೇ ಅತ್ಯಂತ ಉತ್ತಮವಾದ ಮೃಗಶಿರ ನಕ್ಷತ್ರ ಗುರುವಾರ ಬಂದುಬಿಟ್ರೆ ಅದು ಮೃತ್ಯುಯೋಗವಾಗತ್ತೆ. ಅತ್ಯುತ್ತಮವಾದಂತಹ ತ್ರಯೋದಶಿ ಅನುರಾಧ ನಕ್ಷತ್ರ ವಿವಾಹಕ್ಕೆ ವಿಶಿಷ್ಟವಾದ ನಕ್ಷತ್ರಗಳು, ಅದು ಗುರುವಾರ ಬಂದುಬಿಟ್ರೆ ಆವತ್ತು ವಿವಾಹದ ಮುಹೂರ್ತವನ್ನು ಹೇಳಲಿಕ್ಕೆ ಇಲ್ಲ. ಯಾಕೆ ಕೇಳಿದೆ? ಅದು ವಿಷಯೋಗವಾಗತ್ತೆ. ಅವರ ಆ ಮೂರು ಗ್ರಹಗಳ ಅಥವಾ ಆ ಒಂದು ಶಕ್ತಿಗಳ ಒಟ್ಟು ಸೇರುವಿಕೆ ಏನಿದೆ ಅದು ನಮಗೆ ಬಹಳ ದುಃಖವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲ, ಕೆಲವೊಂದು ನಕ್ಷತ್ರ ಯೋಗದಿಂದ ಸರ್ವಾರ್ಥ ಜನರಲಿ ಗುಡ್ ನಕ್ಷತ್ರಗಳು ಅಂತ ಹೇಳ್ತಾರೆ. ಹಾಗೂ ವಾರಗಳು ಸೂರ್ಯೇರ್ಕ ಪುಷ್ಯ ಮೂಲೋತ್ತರ ಪುಷ್ಯದಾತ್ರಂ ಚಂದ್ರೇ ಶ್ರುತಿ ಬ್ರಹ್ಮ ಶಶೀಜ್ಯ ಮೈತ್ರಂ. ಸೂರ್ಯವಾರ, ಮೂಲ ನಕ್ಷತ್ರ, ಉತ್ತರ ನಕ್ಷತ್ರ, ಪುಷ್ಯ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಬಂದುಬಿಟ್ರೆ ಇದು ಜನರಲಿ ಗುಡ್ ಎಂಬ ಅರ್ಥ. ಅದೇ ರೀತಿ ಪ್ರತಿ ವಾರಕ್ಕೆ ಒಂದೊಂದು ನಕ್ಷತ್ರ, ಕೆಲವೊಂದು ವಾರಗಳನ್ನು ಹೋಲಿಕೆ ಮಾಡಿದಾಗ ಯಾವುದೇ ದೋಷ ಇಲ್ಲದೇ ಇರುವ ನಕ್ಷತ್ರಗಳಾಗತ್ತೆ. ನಾವು ತಿಥಿಯನ್ನು ಮಧ್ಯದಲ್ಲಿ ನೋಡಿಕೊಳ್ಳಬೇಕಾಗತ್ತೆ. ಈ ರೀತಿ ನೋಡಿಕೊಂಡು ನಾವು ಮುಹೂರ್ತಗಳನ್ನು ನಾವು ನಿರ್ಧರಿಸಬೇಕು ಎಂಬುದಾಗಿ ಹೇಳುತ್ತೆ. ಹಾಗಾದರೆ ಈ ತಿಥಿವಾರ ನಕ್ಷತ್ರ ಯೋಗಕರಣ ರಾಶಿ ಇದರಲ್ಲಿ ಯಾರಿಗೆ ಹೆಚ್ಚು ಫಲ ಎಂಬುದಾಗಿ ಕೇಳಿದರೆ ಶಾಸ್ತ್ರದಲ್ಲಿ ಹೇಳುತ್ತೆ, ತಿಥಿದಲ ಯೋಗ ವಾರ ತಾರಾ ಜಗತಿ ಭವಂತಿ ಯಥೋತ್ತರಂ ಬಲಿಷ್ಠಾಹ. ತಿಥಿದಲ ಯೋಗ ವಾರ ತಾರ. ತಿಥಿಗೆ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಹೆಚ್ಚು ತಿಥಿದಲ, ಅದಕ್ಕಿಂತ ಹೆಚ್ಚು ಯೋಗ, ಅದಕ್ಕಿಂತ ಹೆಚ್ಚು ಬಲಿಷ್ಠ ವಾರ, ಅದಕ್ಕಿಂತ ಹೆಚ್ಚು ತಾರ. ತಾರ ಹೇಳಿದರೆ ನಕ್ಷತ್ರ ಎಂಬ ಅರ್ಥ. ತಾರಾಬಲ ಅಂತೇನು ಹೇಳ್ತೀವಿ, ನಕ್ಷತ್ರವನ್ನು ಇಟ್ಟುಕೊಂಡು ಹೇಳುವಲ್ಲ, ಆ ತಾರಾಬಲದ ತಾರ ಅಲ್ಲ, ಇದು ಜಸ್ಟ್ ನಕ್ಷತ್ರವನ್ನು ಇಟ್ಟುಕೊಂಡು ತಾರ ಎಂಬುದಾಗಿ ಹೇಳ್ತೇವೆ. ಉದಾಹರಣೆಗೆ ರೋಹಿಣಿ ನಕ್ಷತ್ರ ಅಂತ ಒಂದು ನಕ್ಷತ್ರ ಇದೆ. ಅದು ಅತ್ಯಂತ ಬಲಿಷ್ಠವಾಗಿ ಚಂದ್ರ ಅಲ್ಲಿ ಬಂದರೆ ಅಲ್ಲಿ ಉಚ್ಚನಾಗಿರ್ತಾನೆ. ಅದು ತಾರಾ ನಕ್ಷತ್ರ. ಆ ನಕ್ಷತ್ರ ಒಬ್ಬನಿಗೆ ಸಂಪತ್ತಾರೆ ಬರ್ಬೋದು ಅಥವಾ ವಧಾತಾರೆ ಬರ್ಬೋದು. ಆ ವಧಾತಾರೆಯನ್ನು ಹೇಳ್ತಾ ಇಲ್ಲ, ಆ ನಕ್ಷತ್ರದ ವ್ಯಾಲ್ಯೂವನ್ನು ಹೇಳ್ತಾ ಇದ್ದಾನೆ. ಜಗತಿ ಭವಂತಿ ಯಥೋತ್ತರಂ ಬಲಿಷ್ಠಾಹ ಗುರುಮತಮೇವ ಸಾಧು ಮನ್ಯೆ ವಿವಿಧ ವಿಹಾಸ್ತಿ ಮತಂ ಮಹಾಮುನೀನ. ಯಾವುದಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಕೇಳಿದರೆ ತಾರ ನಕ್ಷತ್ರಕ್ಕೆ ಹೆಚ್ಚು ಕೊಡಬೇಕು ಅಂತ ಹೇಳ್ತಾರೆ. ಆಮೇಲೆ ಬೇರೆ ಯೋಗಗಳು, ಬೇರೆ ಗ್ರಹಗಳಿಂದ ಗುರುವಿನಿಂದ ಹೋರಾ ಸ್ವಾಮಿ ಗುರುಜ್ಞ ವೀಕ್ಷತ ಯುಗ ನಾನ್ಯಶ್ಚ ವೀರ್ಯೋತ್ಕಟ ಅಂತ ಹೇಳ್ತಾರೆ. ಯಾವಾಗ ಲಗ್ನಕ್ಕೆ ಗುರುವಿನ ದೃಷ್ಟಿ ಇರ್ತದೋ, ಬುಧನ ದೃಷ್ಟಿ ಇರ್ತದೋ, ಶುಕ್ರನ ದೃಷ್ಟಿಯನ್ನು ಹೇಳಲಿಲ್ಲ, ಆವಾಗ ಅದು ಬಲಿಷ್ಠನಾಗುತ್ತೆ. ಹಾಗೂ ಲಗ್ನಾಧಿಪತಿ ಬಲಿಷ್ಠನಾಗಿರಬೇಕು. ಅಂಥ ಮುಹೂರ್ತಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳ್ತದೆ ಶಾಸ್ತ್ರ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಶಾಸ್ತ್ರದಲ್ಲಿ ಹೇಗೆ ಬಳಕೆ ಇದೆ ಕೇಳಿದರೆ ನಮಗೆ ಜ್ಯೋತಿಷ ಮಾಗಮಶಾಸ್ತ್ರಂ ವಿಪ್ರತಿಪತ್ತೋ ನ ಯೋಗ್ಯಮಸ್ಮಾಕಂ ಕಿಂತು ಬಹೂನಾಂ ಮತಂ ವಕ್ಷ್ಯೆ ಎಂಬುದಾಗಿ ಶಾಸ್ತ್ರ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳುತ್ತಾ ಇರ್ತಾರೆ. ಬಟ್ ಮ್ಯಾಕ್ಸಿಮಮ್ ಹೆಚ್ಚಿನ ಮಹಾತ್ಮರು ಋಷಿಗಳು ಏನು ಹೇಳಿದ್ದಾರೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು, ಅದನ್ನು ನಾವು ಶಾಸ್ತ್ರವನ್ನಾಗಿ ಸ್ವೀಕರಿಸಬೇಕು ಎಂಬುದಾಗಿ ಹೇಳ್ತಾ ಜ್ಞಾನಿಗಳು ಹೇಳ್ತಾರೆ, ಅನಿಷ್ಟಯೋಗೇ ನಿಶಿ ಪಾಪಬಾರೆ ಶಿತಾಷ್ಟಮಿ ವಿಷ್ಟಿಜುತಾಪಿ ಧಾತೃಭೆ ಮೃಗೇ ವಿಲಗ್ನೆ ಸಕುದೂರಜೆ ಕ್ವಚಿತ್ ವಿವಾಹ ಮಾಹುರುಗ ತಾರಕಾ ಬಲಾತ್. ನಕ್ಷತ್ರಕ್ಕೆ ಮಾತ್ರ ತಾರಗೆ ಹೆಚ್ಚು ಬಲಿಷ್ಠತೆ ಎಂಬುದಕ್ಕೋಸ್ಕರವೇ ಮಾಧವ ಪಂಡಿತರು ಈ ಉದಾಹರಣೆಯನ್ನು ಕೊಡ್ತಾರೆ. ಅನಿಷ್ಟಯೋಗೆ ವಿಷ್ಕಂಭ ಯೋಗದಲ್ಲಿ ವಿವಾಹವನ್ನು ಮಾಡ್ತಾರಂತೆ. ನಿಶಿ ಪಾಪಬಾರೆ, ನಿಶಿ ರಾತ್ರಿಯಲ್ಲಿ ಮದುವೆಯನ್ನು ಮಾಡುತ್ತಾರೆ, ಶನಿವಾರವನ್ನು ಮಾಡುತ್ತಾರೆ ಪಾಪಬಾರೆ. ಸಿತಾಷ್ಟಮಿ ಕೃಷ್ಣ ಪಕ್ಷದ ಅಷ್ಟಮಿ, ಇದೆಲ್ಲ ವರ್ಜ್ಯವಾದಂತಹ ತಿಥಿವಾರ ನಕ್ಷತ್ರಗಳು. ವಿಷ್ಟಿಜುತ, ವಿಷ್ಟಿ ಹೇಳಿದರೆ ಏಳನೇದು ಅಥವಾ ಏಳನೇ ಕರಣ ಏನಿದೆ ಅದು. ಯುತೇಪಿ ಧಾತೃಬೆ, ಇಷ್ಟೆಲ್ಲ ಪಾಪಗಳೇ ತುಂಬಿದ್ರು ಧಾತೃಬೆ ರೋಹಿಣಿ ನಕ್ಷತ್ರ ಇದ್ದರೆ ಅವತ್ತು ವಿವಾಹವನ್ನು ಮಾಡಬಹುದು. ಯಾವ ಲಗ್ನದಲ್ಲಿ? ಮೃಗೇವಿ ಲಗ್ನೆ, ಮಕರ ಲಗ್ನದಲ್ಲಿ. ಸಗುರುದಯೇ ಕ್ವಚಿತ್, ಗುರು ಉದಯ ಇರಬೇಕು, ಅದು ಮಕರ ಲಗ್ನ ಆಗಿರಬೇಕು. ಆವಾಗ ವಿವಾಹವನ್ನು ಹೇಳಿದರೆ ಕೆಟ್ಟ ಯೋಗ ರಾಶಿ ತಿಥಿ ಕರಣ ತಾರವೆಂದು ಬಿಟ್ಟು
ಹೇಳಿದೆ ತಾರೆಗೆ ನಕ್ಷತ್ರಕ್ಕೆ ಹೆಚ್ಚು ಬಲಿಷ್ಠತೆ ಎಂಬುದಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಪುನಃ ನಕ್ಷತ್ರವನ್ನು ನೋಡುವಾಗ ವ್ಯಕ್ತಿಯಿಂದ ನೋಡುವಂಥದ್ದು ನಕ್ಷತ್ರ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ. ಮುಹೂರ್ತಕ್ಕೆ ಮುಹೂರ್ತದ ಶಕ್ತಿಯಾಗಿ ಬಲವಾಗಿ ನೋಡುವ ನಕ್ಷತ್ರಕ್ಕೆ ಮಾತ್ರ ಹೆಚ್ಚು ಬಲ. ಅದನ್ನು ಹೇಳ್ತದೆ. ತಾರಾಬಲಕ್ಕೆ ಅಪವಾದವನ್ನು ಹೇಳ್ತಾನೆ. ಸರ್ವಾನೇವ ವಿಪತ್ತಿ ಪಂಚಮವಧೇ ಶ್ವಾದ್ಯೇಷು ಭೇಶ್ವಂಶಕಾನ್ ಮಧ್ಯೆ ಶ್ವಾದ್ಯ ತುರೀಯ ಪಾವಕವಿತಾನಂಶೆ ಅಂತೇಷು ವಾ ವರ್ಜಜೇತ್ ಸತ್ಕರ್ಮ ಬಲವಾನ್ ಶುಭಾಂಶಕಗತೋ ದುಷ್ಟಶ್ಚ ಸೌಮ್ಯೈರ್ಗ್ರಹೀಃ ಜನ್ನ ಪ್ರತ್ಯರಜಾನ್ ವಿಪತ್ ವದಭವಾನ್ ದೋಷಾನ್ ವಿಧುರ್ಬಾಧತೆ. ವಿಪತ್ ಹಾಗೂ ವಧ, ವಿಪತ್, ಪ್ರತ್ಯರ ಹಾಗೂ ವಧ, ಈ ಮೂರು ತಾರೆಯನ್ನು ವಿಧುರ್ಬಾಧತೆ, ಅದಕ್ಕೆ ಅಪವಾದವಾಗಿ ಚಂದ್ರ ಇರ್ತಾನೆ. ಯಾವಾಗ ಪ್ರಥಮ ಆವೃತ್ತಿಯಲ್ಲಿ ಪ್ರತ್ಯರ ತಾರ ಹಾಗೂ ವಿಪತ್ತಾರೆ ಹಾಗೂ ವಧಾತಾರೆ ಇದ್ದರೆ ಅದನ್ನು ನಾವು ಬಿಡಬೇಕು ಅಂತ ಹೇಳ್ತೇವೆ. ಎರಡನೇ ಆವೃತ್ತಿಯಲ್ಲಿ ಯಾವ ವಿಪತ್ ಹಾಗೂ ವಧ, ಪ್ರತ್ಯರಜ ವಿಪತ್ತು ವಧ ಏನಿದೆ ಅದಕ್ಕೆ ಮಧ್ಯ ಆದ್ಯ ತುರೀಯ. ಯಾವ ಪ್ರತ್ಯರ ತಾರ ಏನಿದೆ ಒಂದು ನಕ್ಷತ್ರ ಸಾಮಾನ್ಯ 24 ಗಂಟೆ ಇರ್ತದೆ, ಹೆಚ್ಚು ಕಮ್ಮಿ ಇರ್ತದೆ, ಬಟ್ ಸಾಮಾನ್ಯ ಎವರೇಜ್ ಆ ಕಾಲದಲ್ಲಿ ಇರ್ತದೆ. ಯಾವಾಗ ಪ್ರತ್ಯರ ತಾರೆ ಬರುತ್ತದಲ್ಲ ಅದು ಅದರ ಮಧ್ಯ ಭಾಗವನ್ನು 4 ಪಾದಗಳಲ್ಲಿ ಅದರ ಮಧ್ಯ ಭಾಗವನ್ನು ಬಿಡಿ. ಮಧ್ಯೇಶು ಆದ್ಯ ತುರೀಯ, ಎರಡನೇದಕ್ಕೆ ವಿಪತ್ತಿಗೆ ಆದ್ಯವನ್ನು ಬಿಡಬೇಕು ಹಾಗೂ ವಧಕ್ಕೆ 4ನೇ ಪಾದವನ್ನು ಬಿಟ್ಟರೆ ಸಾಕು ಎಂಬುದಾಗಿ ಹೇಳುತ್ತೆ. ಶುಭಗ್ರಹರ ದೃಷ್ಟಿ ಚಂದ್ರನ ಮೇಲೆ ಇದ್ದಾಗ ಈ ತಾರಾಬಲಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ. 3ನೇ ಆವರ್ತಿಯಲ್ಲಿ ವರ್ಜಯೇತ್, ಈ ತಾರಾಬಲ ಅಂತ ಏನು ಹೇಳ್ತೇವೆ ವರ್ಜಯೇತ್ ಬಿಟ್ಟಾಕಿ, ಅದನ್ನು ಕೇಳಬೇಕಾಗಿಲ್ಲ. ಈ ರೀತಿಯಾದ ನಿಯಮವನ್ನು ಶಾಸ್ತ್ರಕಾರರು ಮಾಡಿದ್ದಾರೆ. ಇಷ್ಟೆಲ್ಲ ಹೇಳ್ತಾಗೋ ಮುಹೂರ್ತ ಕರೆಕ್ಟ್ ಆಯಿತು. ಇವ ಮುಹೂರ್ತ ಹೇಳಿದ್ರೆ ಏನು ಕೇಳಿದರೆ ಅನ್ನ ಪಂಚದಶೋ ಭಾಗ ಮುಹೂರ್ತ ಸ್ತಾರಕಾಮಜ ದಿವಾ ಪಂಚದಶೋಕ್ತಾಸ್ತೆ ರಾತ್ರೌ ಚಾಪಿ ತಥಾಸ್ತುತಾಃ. ದಿನದ ಹಗಲು ಭಾಗದಲ್ಲಿ 15 ಮುಹೂರ್ತ, ರಾತ್ರಿಯಲ್ಲಿ 15 ಮುಹೂರ್ತ. ಆ 15 ಮುಹೂರ್ತಗಳಿಗೆ ಅದರದ್ದೇ ಆದಂತಹ ದೇವತೆಗಳಿದ್ದಾರೆ. ಪುನಃ ಅದಲ್ಲಿ ಆ ದೇವತೆಗಳ ವಶಾತ್ ಆ ಮುಹೂರ್ತಗಳನ್ನು ವರ್ಜ್ಯ ಮುಹೂರ್ತಗಳು ಅಂತ ಹೇಳ್ತೇವೆ. ಈ ರೀತಿ 30 ಮುಹೂರ್ತಕ್ಕೆ 11 ಮುಹೂರ್ತ ವರ್ಜ್ಯವಾಗತ್ತೆ. ಅದು ಹೆಚ್ಚು ಪ್ರಸಿದ್ಧವಾಗಿರುವಂತಹ ಮುಹೂರ್ತ ಯಾವುದು ಕೇಳಿದರೆ ನಾವು ಮಧ್ಯಾಹ್ನ ಈ ಟೈಮಲ್ಲಿ ಅನುಭವಿಸುವಂತಹ ಮುಹೂರ್ತ, ಅದನ್ನು ನಾವು ಏನು ಹೇಳ್ತೀವಿ ಅಭಿಜಿನ್ ಮುಹೂರ್ತ ಅಂತ. ಯಾವಾಗ ನಮ್ಮ ನೆತ್ತಿಯ ಮೇಲೆ ಸೂರ್ಯ ಇರ್ತಾನೋ ಅದನ್ನು ಅಭಿಜಿನ್ ಮುಹೂರ್ತ. ಅದಕ್ಕೆ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಉತ್ಪಾತ ವಿಷ್ಟಿ ವ್ಯತಿಪಾತ ಪೂರ್ವಾನ್ ನಿಹಂತಿ ದೋಷಾನ್ ಅಭಿಜಿನ್ ಮುಹೂರ್ತ ಕರೋತಿ ಯಾಮ್ಯಾಂ ಅಪಹಾಯ ಕಾಷ್ಟಾಂ ದಿಗಂತರಾಣಿ ವ್ರಜತೋರ್ಥ ಸಿದ್ಧಿಂ. ಯಾವಾಗ ಮುಹೂರ್ತ ಸಿಗುವುದಿಲ್ಲವೋ ಆವಾಗ ಅತ್ಯಂತ ಕೆಲವೊಂದು ದೋಷಗಳಿದ್ದು ಉತ್ಪಾತ ವಿಷ್ಟಿ ವ್ಯತಿಪಾತ ಹಲವಾರು ದೋಷಗಳನ್ನೆಲ್ಲ ಬದಿಗೊತ್ತಿ ಅತ್ಯಂತ ಮಂಗಳವಾದ ಫಲವನ್ನು ಕೊಡ್ತಾನೆ. ಅಭಿಜಿನ್ ಮುಹೂರ್ತ ಅದು ಅದರಿಂದ ಬರುತ್ತದೆ ಯಾವಾಗ ಸೂರ್ಯ ನೆತ್ತಿಯ ಮೇಲೆ ಇರ್ತದೋ ಆವಾಗ. ಯಾವಾಗ ಅಭಿಜಿನ್ ಮುಹೂರ್ತ ಆರಂಭವಾಗತ್ತೆ ಕೇಳಿದರೆ ಸಾಮಾನ್ಯ 12 ನಂತರ 1 ಗಂಟೆ 8 ನಿಮಿಷದ ತನಕ ಇರ್ತದೆ. ಸಾಮಾನ್ಯವಾಗಿ 30 ಗಟಿ ದಿನಮಾನ ಇದ್ದಾಗ ಆವಾಗ ಆ ರೀತಿಯಾಗಿರ್ತದೆ. ಇಷ್ಟೆಲ್ಲ ಮುಹೂರ್ತಗಳಿದೆಯಲ್ಲ, ಎಲ್ಲ ಹಿಂದೂಗಳು ಅಥವಾ ನಮ್ಮವರು ಮಾತ್ರ ಮಾಡ್ತಾರಲ್ಲ ಅನುಸರಣೆ, ಬೇರೆಯವರು ಮಾಡಲ್ಲ. ಅವರೆಲ್ಲ ಚೆನ್ನಾಗಿ ಇಲ್ವೋ ಕೇಳಿದರೆ ಅದಕ್ಕೆ ವ್ಯಾಸಾಚಾರ್ಯರು ಬೇರೆ ಶಾಸ್ತ್ರಕಾರರು ಹಲವಾರು ವಿಷಯಗಳನ್ನು ಹೇಳ್ತಾರೆ. ವ್ಯಾಸೋ ಮುನೀರ್ ಮನೋಭಿರತಿ ಮಾಹ ಗುಣಂ ಪ್ರಧಾನಂ ವಾಯೂದಜಂತು ಕಪಲಃ ಶಕುನಾನಿ ಜೀವ ಗಾರ್ಗ್ಯ ಪ್ರಭಾತ ವೃಷಿ ಅತ್ತಿರುಪಶ್ರುತಿಂಚ ವಿಷ್ಣು ಸಮಸ್ತ ಕರ್ಮಸು ವಿಪ್ರವಾಕ್ಯಂ. ಮುಹೂರ್ತ ಇದು ಕೇವಲ ನಾನು ಹೇಳಿದ್ದ ಈ ಮುಹೂರ್ತಗಳು ಮಾತ್ರ ಅಲ್ಲ, ಬೇರೆಯೂ ಮುಹೂರ್ತ ಆಗುತ್ತೆ ಅಂತ ಹೇಳ್ತಾರೆ. ವ್ಯಾಸೋ ಮನೋಭಿರತಿ ಮಾಹ, ಯಾವುದು ಮುಹೂರ್ತದಲ್ಲಿ ಪ್ರಧಾನ ಹೇಳಿದೆ. ನಮಗೆ ಇವತ್ತು ಒಂದು ಒಳ್ಳೆ ಮನೆಯಲ್ಲಿ ಕೂತ್ಕೊಂಡು ಏಕಾದಶ ವಾರ ರುದ್ರಾಭಿಷೇಕವನ್ನು ಮಾಡಬೇಕು ಅಂತ ಖುಷಿಯಲ್ಲಿ ಮಾಡಿದರೆ ಆವಾಗ ಎಲ್ಲ ಗ್ರಹಗಳು ಅದಕ್ಕೆ ಅನುಗ್ರಹವನ್ನು ಮಾಡುತ್ತಾರೆ. ಅದೇ ದೊಡ್ಡ ಮುಹೂರ್ತ. ನಮ್ಮ ಮನೋ ಅಭಿರತಿ, ನಮ್ಮ ಮನಸ್ಸಿನಲ್ಲಿ ಬಹಳ ದೊಡ್ಡದಾದಂಥ ಆಸೆ, ಸಂತೋಷ, ಆ ಎನರ್ಜಿಯಲ್ಲಿ ನಾವು ಇರುವಂಥದ್ದು ಅದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಗುಣಂ ಪ್ರಧಾನಂ ವಾಯೂದಯಂತು ಕಪಿಲಃ. ಕಪಿಲ ಮಹರ್ಷಿ ಹೇಳ್ತಾನೆ, ನಮ್ಮ ವಾಯುದಯವನ್ನು, ನಮ್ಮ ಬಲ ಮೂಗಿನ ಸೊಳ್ಳೆಯಲ್ಲಿಯೋ ಎಡಮೂಗಿನ ಸೊಳ್ಳೆಯಲ್ಲಿ ಎಲ್ಲಿ ವಾಯು ಯಾವ ಪ್ರಮಾಣದಲ್ಲಿ
ಯಾವ ಅಗ್ನಿಯಲ್ಲಿ ಅದು ಎಷ್ಟು ದೂರ ಹೋಗುತ್ತೆ, ಪೃಥ್ವಿ ತತ್ವ, ವಾಯು ತತ್ವ, ಈ ರೀತಿ ಪಂಚಭೂತಗಳ ರೂಪದಲ್ಲಿ ನಮ್ಮ ಬಲ ಸೊಳ್ಳೆಯಲ್ಲಿದೆಯೋ ಗಾಳಿ, ಎಡ ಸೊಳ್ಳೆಯಲ್ಲಿ ಇದೆಯೋ ಅಂತ ತಿಳ್ಕೊಳ್ಳಿ. ಯಾವಾಗ ಸೊಳ್ಳೆ ಗಾಳಿ ಹೋಗ್ತಾ ಇದ್ದರೆ ಮಂಗಳ ಕರ್ಮಕ್ಕೆ ಒಳ್ಳೆಯದು, ಬಳ ಭಾಗದಲ್ಲಿ ಹೋಗ್ತಾ ಇದ್ದರೆ ಅಗ್ರೆಸಿವ್ ಆಗಿರುವ ಕೆಲಸಕ್ಕೆಲ್ಲ ಹೋಗ್ತಾ ಇರಿ, ಎಲ್ಲ ಮಂಗಳವಾಗುತ್ತೆ ಎಂಬುದಾಗಿ ಹೇಳಿದೆ. ವಾಯು ಸಂಚಾರವೇ ಕಮ್ಮಿ ಇದೆ ಅಂತ ಇಟ್ಕೊಳ್ಳೋಣ. ಹೇಳಿದ್ರೇನು, ಇದು ಜೋರಾಗಿ ಊದಿದಾಗ ಅದು ಬಹಳ ದೂರ ಹೋಗದಿದ್ದರೆ ಆವತ್ತು ವಾಯುದಯ ಚೆನ್ನಾಗಿಲ್ಲ ಅಂತ ಅರ್ಥ. ವಾಯು ಅದು ವ್ಯತ್ಯಾಸವಾಗ್ತಾ ಇರ್ತದೆ, ಕ್ಷಣ ಕ್ಷಣಕ್ಕೆ ಮುಹೂರ್ತಗಳಿಗೆಲ್ಲ ವ್ಯತ್ಯಾಸ ಆಗುತ್ತಾ ಇರ್ತದೆ. ನಮ್ಮ ದೇಹದ ಭಾಗಕ್ಕೆ ಸರಿಯಾಗಿ ಅದನ್ನು ಇಟ್ಟುಕೊಂಡು ಅದರಲ್ಲಿಯೂ ಮುಹೂರ್ತವನ್ನು ಹೇಳಬಹುದು. ಕಪಿಲ ಶಕುನಾನಿ ಜೀವ, ಶಕುನವನ್ನು ವಿಶಿಷ್ಟವಾಗಿ ಹೇಳ್ತಾ ಕಾಳಿದಾಸನು ಹೇಳ್ತಾನೆ. ದಿಲೀಪ ಮಹರ್ಷಿ ತನಗೆ ಪುತ್ರ ಸಂತಾನ ಆಗಬೇಕು ಅಂತ ಹೇಳುವಾಗ ನಂದಿನಿ ಬಂದುಬಿಡ್ತದೆ. ಒಳ್ಳೆಯ ಶಕುನ ಆಯಿತು, ನಿನಗೆ ಸಂತಾನವಾಗತ್ತೆ ಎಂಬುದಾಗಿ ಹೇಳ್ತಾನೆ. ಶಕುನವನ್ನು ಮಹಾಮಹರ್ಷಿಯಾದಂಥ ವಸಿಷ್ಠನನ್ನು ಕಾಳಿದಾಸ ಹೇಳ್ತಾನೆ. ಅವನನ್ನು ಕಾಳಿದಾಸ ಹೇಳುವಾಗ ನಿಮಿತ್ತಜ್ಞ, ಬ್ರಹ್ಮಜ್ಞಾನಿಯಾದಂತಹ ಮಹಾಮಹರ್ಷಿ ವಸಿಷ್ಠನನ್ನು ನಿಮಿತ್ತಜ್ಞ, ಶಕುನ ಹೇಳುವವನು ಹೇಳಿಬಿಟ್ರೆ ಅಪವಾದ, ಅದೇನು ಅಪಮಾನ ಅಲ್ವಾ ಕೇಳಿದರೆ ಅಲ್ಲ. ನಿಮಿತ್ತಕ್ಕೂ ಅಷ್ಟು ಪ್ರಾಮುಖ್ಯತೆ ಇದೆ. ನಿಮಿತ್ತದಿಂದಲೇ ಹೇಳಲಿಕ್ಕಾಗುವಾಗ ಈ ಮುಹೂರ್ತಗಳೆಲ್ಲ ಯಾಕೆ ಎಂಬ ಅರ್ಥ. ಆದ್ದರಿಂದ ಎಲ್ಲಿ ಯಾವುದು ಬೇಕೋ ಅದನ್ನು ಮಾತ್ರ ಹೇಳಬೇಕು. ಅಷ್ಟೇ ಅಲ್ಲ, ಪ್ರಶ್ನ ಮಾರ್ಗದಲ್ಲಿ ಸಹ ನಿಮಿತ್ತಾದಿಗಳಿಂದ ನಾವು ನಿರ್ಧಾರವನ್ನು ಮಾಡುತ್ತೇವೆ. ಯಾವುದೇ ಆಭಿಚಾರಿಕಾದಿ ಕೃತ್ಯಗಳನ್ನು ಮಾಡಬೇಕಾದರೆ ಎಡಕಾಲನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಕರ್ಮಾಂಗದಲ್ಲಿ ಉಪವೀತೆ ಸವ್ಯಪಾದ ಪುರಸ್ಸರಂ ಯಜ್ಞೋಪವೀತೆ ಆಚಮ್ಯ ಅಂತ ಹೇಳ್ತೇವೆ. ಯಾಕೆ ಹೇಳಿದೆ, ನಿರಸ್ತಪರಾವಸುಹು, ಅವನಲ್ಲಿ ಹೋಗಿ ಮಾಡೋದು ಬೇರೆ ಅಭಿಚಾರಿಕ ಕರ್ಮ. ನಿರಸನವನ್ನು ಮಾಡುತ್ತಾನೆ. ನಿರಸನ ಹೇಳಿದರೆ ಆಭಿಚಾರಿಕ ಎಂಬ ಅರ್ಥ. ಒಬ್ಬನನ್ನು ಓಡಿಸುವುದು, ಅಧಿಕಾರದಿಂದ ಕಿತ್ತು ಬಿಸಾಕುವುದು. ನಿರಸ್ತಪರಾವಸುಹು, ಆದ್ದರಿಂದ ಎಡಕಾಲನ್ನು ಮುಂದಕ್ಕೆ ಇಟ್ಟುಕೊಂಡು ಬಂದು ಅವನು ನಿರಸನವನ್ನು ಮಾಡಿ ಆಮೇಲೆ ಇದ ಮಹಮರ್ವಾಸು ಹೊಸ ಸದನೇ ಸೀದಾಮಿ, ನಾನು ಅರುಬಾಭನಂತೆ ಸಾಚ ಬಹಳ ಶಿಸ್ತಿನ ಸದ್ವ್ಯಕ್ತಿಯಾಗಿ ಇರ್ತೇನೆ, ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೇವೆ. ಈ ರೀತಿಯಿಂದಲೂ ಸಹ ನಾವು ಶಕುನದಿಂದ ಅಷ್ಟೇ. ಗಾಗ್ಯ ಪ್ರಭಾತ ಸಮಯೇ, ತಮಿಳರಲ್ಲಿ ಪ್ರಾತಃ ಕಾಲವೇ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಅದನ್ನು ಗಾರ್ಗ್ಯ ಮಹರ್ಷಿ ಹೇಳ್ತಾನೆ. ಅತ್ತಿರುಪಹಿ ಉಪಶ್ರುತಿಂತ, ಅತ್ತಿ ಮಹರ್ಷಿ ಉಪಶ್ರುತಿಯನ್ನು ಹೇಳ್ತಾನೆ. ನಮಗೇನು ಶಬ್ದಗಳು ಕೇಳುತ್ತೋ ಅದೇ ಅದರ ಫಲ. ನಾವು ಮಂಗಳಾಷ್ಟಕ ಹೇಳ್ತಾ ಇದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಎಂಬ ಅರ್ಥ. ಮಂತ್ರ ಹೇಳ್ತಾ ಇದ್ರೆ ವಿಷ್ಣು ಸಮಸ್ತ ಕರಣೇಶು ಕರ್ಮಸು ವಿಪ್ರವಾಕ್ಯಂ. ವಿಷ್ಣು ಮಹರ್ಷಿ ಹೇಳ್ತಾನೆ, ಎಲ್ಲ ಕರ್ಮದಲ್ಲಿ ಬ್ರಾಹ್ಮಣರ ಒಂದು ಸುಮುಹೂರ್ತೋಸ್ತು ಎಂಬುದಾಗಿ ಹೇಳಿಬಿಟ್ರೆ ಸಾಕು, ಗ್ರಹಗಳೆಲ್ಲ ಇವರು ಹೇಳಿದಾಗೆ ಕೇಳ್ತಾರೆ. ಆ ಒಂದು ದಿವ್ಯತೆಯನ್ನು ಮಹಾಬ್ರಾಹ್ಮಣರಿಗೆಲ್ಲ ಆ ರೀತಿಯ ಫಲವನ್ನು ಕೊಟ್ಟಿದ್ದಾರೆ. ಯಾಕೆ ಕೇಳಿದರೆ ಅದರ ಮುಂದೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಹೇಳಿದ ಗ್ರಹಾಧೀನಾ ನರೇಂದ್ರಾಣಂ ಉಚ್ಛ್ರಾಯ ಪತನಾನಿ ಚ ಪೂಜಿತಾ ಪೂಜಯಿಷ್ಯಂತಿ ನ್ಯಕ್ಕುರ್ವಂತಿ ತಿರಸ್ಕೃತಾ. ನೀವು ಗ್ರಹಗಳಿಗೆ ಪೂಜೆ ಮಾಡಿದರೆ ಈ ಲೋಕದಲ್ಲಿ ಸ್ಥಾನಮಾನ ಪೂಜೆಗಳನ್ನು ಗ್ರಹಗಳು ನಿಮಗೆ ಕೊಡ್ತಾರೆ. ನ್ಯಕ್ಕುರ್ವಂತಿ ತಿರಸ್ಕೃತ, ನೀವು ಗ್ರಹಗಳನ್ನು ತಿರಸ್ಕರಿಸಿದರೆ ನಿಮ್ಮ ತಲೆ ಕೆಳಗಾಗುವಂತೆ ಅವರು ಆಟ ಆಡಿಸ್ತಾರೆ. ಅದನ್ನೇ ತಿಳಿದು ಕೊನೆಯಲ್ಲಿ ಪ್ರಾಯಶ್ಚಿತ್ತ ಖಂಡದಲ್ಲಿ ನಮ್ಮ ಪ್ರಶ್ನ ಮಾರ್ಗದಲ್ಲಿ ನಮಗೆ ಪಾಪವನ್ನು ಪುಣ್ಯವನ್ನಾಗಿ ಅಥವಾ ನಮಗೇನು ಕರ್ಮಗಳಿದ್ದ ಅದನ್ನೆಲ್ಲ ಮಂಗಳ ಕರ್ಮವನ್ನಾಗಿ ಮಾಡಲಿಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ದೇವ ಬ್ರಾಹ್ಮಣ ವಂದನಾತ್ ಗುರುವಚ ಸಂಪಾದನಾತ್ ಪ್ರತ್ಯಹಂ ಸಾಧೂನಾಂ ಅಭಿಭಾಷಣಾತ್ ಶ್ರುತಿರವಶ್ರೇಯಃ ಸಮಾಕರ್ಣನಾತ್ ಹೋಮಾತ್ ಅಧ್ವರ ದರ್ಶನಾತ್ ಶುಚಿ ಮನೋಭಾವ ಜಪಾದಾನತಃ ನೋ ಕುರ್ವಂತಿ ಕದಾಚಿದೇವ ಪುರುಷಂ ಸೇವಂಗ್ರಹ ಪೀಡನಂ. ಈ ಎಲ್ಲ ಲಕ್ಷಣಗಳಿಂದ ಕೂಡಿದಂತಹ ವ್ಯಕ್ತಿಗಳನ್ನು ಮುಟ್ಲಿಕ್ಕೆ ಗ್ರಹಗಳು ಬರಲ್ಲಂತೆ. ಈ ಲಕ್ಷಣಗಳಿಂದ ಕೂಡಿದ ವ್ಯಕ್ತಿಗಳಿಗೆ ಅವರಿಗೆ ಕೇಳಿದಂತೆ ಗ್ರಹಗಳು ಸಹಾಯವನ್ನು ಮಾಡ್ತಾರೆ. ನೋಕುರುವಂತಿ ಕದಾಚಿದೇವ ಪುರುಷಂ ಸೇವಂಗ್ರಹ ಪೀಡನಂ. ಆದ್ದರಿಂದ ಭಗವಂತನ ತನ್ನ ಎಲ್ಲ ಶಕ್ತಿಯನ್ನು ನಕ್ಷತ್ರ ಗ್ರಹ ತಾರಾದಿಗಳ ರೂಪದಲ್ಲಿ ಇಟ್ಟರೂ ಸಹ ಭಗವಂತನ ಅನುಗ್ರಹ ನಮಗೆ ಆದರೆ ಎಲ್ಲವೂ ನಮಗೆ ಪ್ರಾಪ್ತಿಯಾಗತ್ತೆ. ಎಲ್ಲ
ಗ್ರಹಗಳನ್ನು ಮೀರಿ ಆ ಭಗವಂತನ ಅನುಗ್ರಹ ಬೇಕು. ಅದೇ ಆತ್ಮತತ್ವ. ಬ್ರಹ್ಮಜ್ಞಾನಿಯಾದವನಿಗೆ ಯಾವ ಗ್ರಹಗಳು, ಯೋಗಗಳು, ತಾರಕಗಳು ಯಾವುದು ಕೆಲಸಕ್ಕೆ ಬರುವುದಿಲ್ಲ. ಅವನು ಏನು ಹೇಳ್ತಾನೋ ಅದೇ ಸರ್ವ ಮಂಗಳವಾದಂತಹ ಮುಹೂರ್ತವಾಗಿರ್ತದೆ. ಈ ರೀತಿ ಜ್ಯೋತಿಷ ಶಾಸ್ತ್ರದ ಬಗ್ಗೆ ನನಗೆ ತಿಳಿದಂಥ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂಭಾಗದಲ್ಲಿ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಈ ಸಂಸ್ಥೆಯ ಎಲ್ಲ ವ್ಯಕ್ತಿಗಳಿಗೂ ಹಾಗೂ ತಮ್ಮ ಶ್ರೋತೃಗಳಾಗಿ ಬಂದ ನಿಮಗೂ ಸಹ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ನನ್ನ ಈ ಯಾವ ಉಪನ್ಯಾಸದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಯಾವ ಬೇಕಾದ್ದೇನಿದೆ ಅದನ್ನು ಮಾತ್ರ ತಗೊಳ್ಳಿ. ಹಂಸ ಹಾಲನ್ನು ಮಾತ್ರ ಕುಡಿತದಂತೆ, ನೀರನ್ನು ಬಿಟ್ಟು ಬಿಡುತ್ತಂತೆ, ಅದೇ ರೀತಿ ಒಳ್ಳೆಯದನ್ನೆಲ್ಲ ತಗೊಳ್ಳಿ ಎಂಬುದಾಗಿ ಹೇಳ್ತಾ ನನ್ನ ಎರಡು ಮಾತನ್ನು ಭಗವತಿಯ ಪಾದಾಂಬುಜದಲ್ಲಿ ಸಮರ್ಪಣೆ ಮಾಡ್ತೇನೆ. ಗಿರಾಮ ಹೃದ್ದೇವೇಂದ್ರಹಿಣ ಗೃಹಿಣೀಮಾಗಮವಿದ ಹರೇ ಪತ್ನೀಂ ಪದ್ಮಾಂ ಹರಸಹಚರೇ ಮದ್ರಿತನಜಾಂ ತುರೀಯಾ ಕಾಪಿತ್ತಂ ದುರಧಿಗಮನಿಸ್ಸೀಮ ಮಹಿಮಾ ಮಹಾಮಾಯಾ ವಿಶ್ವಂ ಭ್ರಮಯತಿ ಪರಬ್ರಹ್ಮ ಮಹಿಷೀ. ಶ್ರೀ ಜಗದಂಬಾರ್ಪಣಮಸ್ತು.